ನನ್ನ ಕುಟುಂಬದವರಿಗೆ, ಏನೋ ನನ್ನ ಮನೆಯವರಿಗೆ ಲೋನ್ ಸಿಗ್ತದೆ, ಅಥವಾ ನನ್ನ ಮನೆಯಲ್ಲಿ ನಾನು ಡಿಫಾಲ್ಟ್ರ್ ಇಟ್ಟುಕೊಂಡು ನನ್ನ ಸ್ವಾರ್ಥಕ್ಕೆ ನಾನು ಬಂದರೆ ಅದು ಒಂದು ಒಳ್ಳೆಯ ವ್ಯವಸ್ಥೆ ಅಲ್ಲ. ಅದೇ ಇಲ್ಲದಂಥ ಒಂದು ಆಡಳಿತ ಮಂಡಳಿಯಲ್ಲಿ ಕೂತರೆ, ನಾನು 15 ವರ್ಷದಿಂದ ಮೆಂಬರು, ನಿರ್ದೇಶಕ ಆಗಿದ್ದೇನೆ, ನಾನು 20 ವರ್ಷದ ನಿರ್ದೇಶಕ ಆಗಿದ್ದೇನೆ, ನಾವು ಲಾಸ್ಟ್ ಎಂಕೊಂಚು ಕೊರಲೆಣ್ಣ ಈ ಥರ ಮಾಡಿಕೊಂಡು ನೀವು ಒಂದು ಸಂಘದ ವ್ಯವಸ್ಥೆಯನ್ನು ನಡೆಸ್ತೀರಿ ಅಂತ. ನೀವು ಭಜನಾ ಮಂಡಳಿಗೆ ಮಾಡ್ಬೋದು ನಾವು ಲಾಸ್ಟ್ ಅನ್ನ ಅಂತೇಳಿ, ಯಾಕಂದರೆ ನಾವು ಸಂಜೆ ಹೋಗಿ ಭಜನೆ ಮಾಡ್ಬೋದಿಲ್ಲ, ತೊಂದರೆ ಇಲ್ಲ. ನಾವು ಲಾಸ್ಟ್ ಅಂತ ಹೇಳಿಕೊಂಡು ನಾವು ಲಾಸ್ಟ್ ಅಂತೇಳಿ ಹೇಳಿಕೊಂಡು ನೀವು ಊರೆಲ್ಲ ಹೋಗಿ ನಾನು 20 ವರ್ಷ ಇದ್ದೆ, ನನಗೊಂದು ಓಟು ಕೊಡಿ ಅಂತೇಳಿ ಹೇಳಿದರೆ ಇದು ವ್ಯವಸ್ಥೆಯೊಳಗೆ ನಡೆಯುವಂಥ ವಿಚಾರಗಳಲ್ಲ, ಅದು ಮಾಡಬಾರ್ದು. ಕೇವಲ ಒಂದು ಲೈನು, ಅಣ್ಣ ನನ್ನ ಯಾನು ಇಜ್ಜಿ ಎಂಕೋಜಿ ಬರಲಿ ಅಂತ, ಅಣ್ಣ ನನ್ನ ಇಜ್ಜಿ ಅಂತ ಹೇಳಿದ್ರೆ ಇಲ್ಲಾಗಿ ಬೋಲ್ ಅಂತ ಹೇಳಬೇಕು ಅವರಿಗೆ. ಸೊ ನನಗೆ ಆಶ್ಚರ್ಯ ಆಗ್ತದೆ, ನೀವು ನಮ್ಮ ಬೆಳ್ಳಾರ ಸೊಸೈಟಿಯದ್ದು ಯಾಕೆ ರಿಪೋರ್ಟ್ ಹಾಕಲಿಲ್ಲ ಅಂತ. ಬಹುಶಃ ನಿಮಗೇನಾದ್ರು ಯಾರಾದರೂ ಬೆಳ್ಳಾರದ ಒಂದು ಪಾಡೋಡ್ತಿ ಅಂತೇಳಿ ಎಲ್ಲರೂ ಹೇಳಿದ್ರು ಅಂತ ಗೊತ್ತಿಲ್ಲ ನನಗೆ. ಯಾಕಂದರೆ ಸುತ್ತಮುತ್ತ ಎಲ್ಲ ಒಳ್ಳೆ ಸೊಸೈಟಿಯ ಬಗ್ಗೆ ನೀವು ರಿಪೋರ್ಟ್ ಕೊಡ್ತೀರಿ, ನಮ್ಮ ಬೆಳ್ಳಾರಿಯಲ್ಲಿ ಬಂದು ನೀವು ಒಂದು ರಿಪೋರ್ಟ್ ಮಾಡಬೇಕು. ನೀವು ನಾವು ಇಷ್ಟವರೆಗೆ 15, 20, 30 ವರ್ಷದಿಂದ ಅದೇ ಮುಖಗಳನ್ನು ನೋಡಿ ಅವ್ರಿಗೆ ಸ್ವಲ್ಪ ಬೇಜಾರಾಗಿರ್ತದೆ. ಹೊಸ ಪಿಕ್ಚರ್ ಬಂದರೆ ಎಲ್ಲರಿಗೂ ಸಹ ಖುಷಿ ಆಗ್ತದೆ. ಹಾಗೆ ಸ್ವಲ್ಪ ಹೊಸ ಪಿಕ್ಚರ್ ಬರಲಿ ಅಂತ ಹೇಳುವಂಥ ನಿರ್ಧಾರ ಖಂಡಿತವಾಗಿ ನಮ್ಮ ಮತದಾರರು ಮಾಡ್ತಾರೆ ಅಂತೇಳಿ ವಿಶ್ವಾಸ ನಮಗಿದೆ. ಇವತ್ತಿನವರೆಗೆ, ನನ್ನ ಬಾಲ್ಯದಿಂದ ನಾನು ಹೇಳ್ತೇನೆ, ಇವತ್ತಿನವರೆಗೆ ಒಂದು ಕೃಷಿ ಕಾರ್ಯಕ್ರಮ ಆದದ್ದನ್ನು ನಾನು ನೋಡಲಿಲ್ಲ. ಇಲಾಖೆಗಳಿಗೆ ಮತ್ತು ಸರ್ಕಾರಿ ಯೋಜನೆಗಳಿಗೆ ನೀವು ಮಾಧ್ಯಮ, ನೀವು ಕೊಂಡಿ ಅಂತ ಹೇಳಿದ ಮೇಲೆ, ನೀವು ಕೊಂಡಿಯಲ್ಲ, ನೀವು ಗೋಡೆ ಆದರೆ ಏನು ಮಾಡಿ. ವೀಕ್ಷಕರೇ ನಮಸ್ಕಾರ. ಈಗ ಎಲ್ಲ ಕಡೆ ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆಯ ಕಾವು ಏರ್ತಾ ಇದೆ. ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ನಡೀತಿರುವಂತಹ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಅಲ್ಲಿ ವಿಭಿನ್ನವಾದಂತಹ ಒಂದು ಕ್ಷೇತ್ರವಾಗಿರೋದ್ರಿಂದ ಸಹಕಾರ ಭಾರತಿ ಈ ಸಲ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀಡಲಿಕ್ಕೆ ಕಾಯ್ತಾ ಇದೆ. ಹಾಗಾಗಿ ಚುನಾವಣೆಯಲ್ಲಿ ನಿಂತಿರುವಂತಹ RK ಭಟ್ ಕುರುಂಬುಡೇಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇವತ್ತು ಪದ್ಮನಾಭ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ತೆ. ಬಳ್ಳಾರಿ ಅಂತ ಬಂದಾಗ ಸರ್ ಬಹಳ ನಮಗೆ ನಿರೀಕ್ಷೆ ಇದೆ. ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೋಡಿದಾಗ ಈ ಒಂದು ಕ್ಷೇತ್ರದಲ್ಲಿ ಏನಾಗ್ಬೋದು, ಬಹಳಷ್ಟು ಒಂದು ನಿರೀಕ್ಷೆಗಳು ನಮಗೆ ಇದ್ದೇ ಇದ್ದಾವೆ. ಸರ್, ಯಾವ ಥರ ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ ಬಳ್ಳಾರಿಯಲ್ಲಿ ಅಂತ? ನಿಮ್ಮ ಕುತೂಹಲ ಸಹಜವಾದದ್ದೇ. ಬಳ್ಳಾರಿಗೆ ಸುಳ್ಯ ತಾಲೂಕಿನಲ್ಲಿ ಅದರದ್ದೇ ಆದ ಒಂದು ಆಯಾಮ ಇದೆ, ಹಲವಾರು ಕಾರಣಗಳಿಗೆ. ಬಳ್ಳಾರಿ ಸುಳ್ಯ ತಾಲೂಕಿನ 2ನೇ ಅತಿ ದೊಡ್ಡ ಪಟ್ಟಣ. ಹಾಗೆ ರಾಜಕೀಯವಾಗಿ ಕೂಡ ಸುಳ್ಯದ ಇತರ ಭಾಗಗಳಿಂದ ವಿಭಿನ್ನವಾಗಿ ರಿಸಲ್ಟ್ ಕೊಡ್ತಾ ಇದ್ದಂತಹ ಕ್ಷೇತ್ರ ಬಳ್ಳಾರಿ ಭಾಗ. ಮೊದಲಿಂದ ಇಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದ್ದಂಥದ್ದು, ಪಂಚಾಯತ್ ಇರ್ಬೋದು ಅಥವಾ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವೇ ಇದ್ದಂಥದ್ದು. ಇನ್ನೊಂದು ಅಂಶ ಏನಂತ ಹೇಳಿದರೆ, ಬಳ್ಳಾರಿ, ಕೊಡಿಯಾಲ, ಪೆರುವಾಜೆ ಈ ವ್ಯಾಪ್ತಿ ನಮ್ಮ ಈ ಸುಳ್ಯ ತಾಲೂಕಿನಲ್ಲಿ ಸಾಮಾಜಿಕ ದೃಷ್ಟಿಯಿಂದ ಕೂಡ ಭಾಳ ವಿಭಿನ್ನವಾದದ್ದು. ನಿಮಗೆ ನಮ್ಮ ಈ 3 ಗ್ರಾಮಗಳಿಗೆ ನೀವು ಹೋದರೆ, ಭಾರತ ದೇಶದ ಕಲ್ಪನೆ ನಮಗೆ ಹೇಗಿದೆ, ವಿವಿಧ ಭಾಷೆ, ವಿವಿಧ ಜಾತಿ ವರ್ಗದ ಜನ ಅಂತ ನಾವೇನು ಹೇಳ್ತೇವೆ, ಅದರ ಒಂದು ಮಿನಿ ಇಂಡಿಯಾ ಅಂತ ಹೇಳ್ಬೋದು. ನಮಗೆ ಬಳ್ಳಾರಿ, ಪೆರುವಾಜೆ, ಕೊಡಿಯಾಲ ಮಿನಿ ಇಂಡಿಯಾ. ಇಲ್ಲಿ ನಿಮಗೆ ಸಿಗದ ವರ್ಗದ ಜನಗಳಿಲ್ಲ, ಎಲ್ಲ ವರ್ಗದ ಜನರು ಕೂಡ ಈ ಭಾಗದಲ್ಲಿದ್ದಾರೆ. ಇದು ಕೂಡ ಬಳ್ಳಾರಿಗೆ ಒಂದು ವಿಶಿಷ್ಟ ಸ್ಥಾನ ಕೊಟ್ಟಂಥದ್ದು. ಅದರಿಂದಲೇ ಬಹುಶಃ ನಿಮ್ಮ ಈ ಕುತೂಹಲಕ್ಕೆ ಇದು ಒಂದು ಕಾರಣ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಈ ಸತಿ ಏನಾಗಿದೆ, ಸಹಕಾರ ಭಾರತಿ BJP ವತಿಯಿಂದ ಭಾಳ ಸ್ಪಷ್ಟ ನಿರ್ದೇಶನ ಇದೆ. ಪಕ್ಷದ ಸಂಘಟನೆ ಚೌಕಟ್ಟಿನ ಒಳಗೆ ಇರುವಂತಹ ವ್ಯಕ್ತಿಗಳನ್ನೇ ನಾವು ಚುನಾವಣೆ ಕಣಕ್ಕೆ ಇಳಿಸಬೇಕು. ಪಕ್ಷದ ಸಂಘಟನೆಯ ದೃಷ್ಟಿಕೋನ ಏನಿದೆ, ಒಟ್ಟು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಕೋನ ಏನಿದೆ, ಮತ್ತು ಮೈಕ್ರೋ ಲೆವೆಲ್ ಏನು ತಳಮಟ್ಟದ ಆರ್ಥಿಕ ವಿಚಾರಗಳು ಏನಿದೆ, ನಮ್ಮ ಸಂಘಟನೆ ದೃಷ್ಟಿಯಲ್ಲಿ ಏನೇನಿದೆ, ಅದನ್ನೇ ಇಲ್ಲಿ ಅನುಷ್ಠಾನಕ್ಕೆ ತರಬೇಕು. ಆ ಅನುಷ್ಠಾನಕ್ಕೆ ತರುವುದಕ್ಕೆ ನಮ್ಮ ಬಲಿಷ್ಠವಾದ ಒಂದು ಗುಂಪು, ಒಂದು ತಂಡ ಈ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ 12 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ. ನಾವು ಇನ್ನೇನು ಇದೇ ಡಿಸೆಂಬರ್ 25ಕ್ಕೆ ಚುನಾವಣೆಗೆ ಹೋಗಲಿಕ್ಕಿದ್ದೇವೆ. ನಮಗಂತೂ ವಿಶ್ವಾಸ ಇದೆ, ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಸದಸ್ಯ ರೈತರು ಬೆಂಬಲಿಸ್ತಾರೆ, ನಾವು ಅದರಲ್ಲಿ ಯಶಸ್ವಿ ಆಗ್ತೇವೆ ಅಂತ ಹೇಳುವಂಥ ಒಂದು ವಿಶ್ವಾಸದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಈಗ ಹಿಂದಿನ ಇರುವಂಥ ಆಡಳಿತ ಯಾವ ಥರ ಇತ್ತು? ಅದರಲ್ಲಿ ಏನಾದರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅವರ ಆಡಳಿತ?
ಅಥವಾ ನಿಮಗೇನಾದರೂ ಅಸಮಾಧಾನ ಇದೆಯಾ? ಯಾಕೋಸ್ಕರ ನಿಮ್ಮ ಈ ಒಂದು ನಿರ್ಧಾರದಿಂದ ಕಣಕ್ಕೆ ಇಳಿದಿದ್ದೀರಿ ಅಂತ? ಅಲ್ಲ, ಇದು ಬಹಳ ಕಷ್ಟದ ಕ್ವಶನ್ ನನಗೆ ಆನ್ಸರ್ ಮಾಡಲಿಕ್ಕೆ. ಅಸಮಾಧಾನ ನಮಗೇನಿಲ್ಲ, ಆದರೆ ಸಮಾಧಾನ ಇಲ್ಲ. ಅಸಮಾಧಾನ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಇಂದಿನ ಆಡಳಿತ ಮಂಡಳಿಯವರು ಅವರ ಪರಿಧಿಯೊಳಗೆ, ಅವರ ವ್ಯಾಪ್ತಿಯಲ್ಲಿ ಅವರು ಏನು ಕೆಲಸ ಮಾಡಬೇಕೋ ಬಹುಶಃ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಅದನ್ನು ನೋಡುವಾಗ ನನಗೆ ಅದು ಸಾಕಾಗೋದು, ಈ ಥರ ಇನ್ನೊಂದಷ್ಟು ಕೆಲಸಗಳು ಮಾಡ್ಬೋದಿತ್ತು, ಇವರು ಹೀಗೆ ಮಾಡಿದರೆ ಚೆಂದ, ನನ್ನಂತೆ ಒಂದಷ್ಟು ಜನಕ್ಕೆ ಅದು ಕಾಣ್ತಾ ಇದೆ. ಈಗ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತೇಳಿದರೆ, ನಿಮ್ಮ ವರದಿಗಳನ್ನೇ ನಾನು ನೋಡ್ತಾ ಇದ್ದೇನೆ. 4-6 ದಿನದಿಂದ ನಿಮ್ಮ ವರದಿಗಳನ್ನ ನೀವು ಕೊಡ್ತಾ ಇದ್ದೀರಿ. ಅಂದರೆ ವಿವಿಧ ಯಶಸ್ವಿ ಸಂಘಗಳ ಬಗ್ಗೆ ನೀವು ಭಾಳ ಚೆನ್ನಾಗಿ ರಿಪೋರ್ಟ್ ಮಾಡ್ತಾ ಇದ್ದೀರಿ. ಈ ರಿಪೋರ್ಟ್ಗಳ ಅನ್ನು ಗಮನಿಸಿದರೆ ಸಾಮಾನ್ಯರಿಗೆ ಗೊತ್ತಾಗ್ತದೆ ನಾವು ಎಲ್ಲಿ ಹಿಂದುಳಿದಿದ್ದೇವೆ, ಏನಾಗ್ತಾ ಇದೆ ನಮ್ಮಲ್ಲಿ. ಈಗ ಬಾಕಿ ನಮ್ಮ ಪರಿಸರದ ಸಂಘ ಸಂಸ್ಥೆಗಳು ಯಾವ ಥರ ನಡೀತಾ ಇದೆ ಅಂತ ಹೇಳುವಂಥದ್ದು ಸಾಮಾನ್ಯರು ಕೂಡ ತುಲನೆಗೆ ಸಿಕ್ಕುವಂಥ ವಿಚಾರ. ನಿಮ್ಮ ರಿಪೋರ್ಟ್ಗಳನ್ನ ಅವರೊಂದು 5-6 ಸೊಸೈಟಿಯದೇನೋ ನೀವು ಕಳಿಸಿದ್ದೀರಿ, ನನ್ನ ನೆನಪು ಸರಿ ಅಂತೇಳಿ. ಆದರೆ ಅಷ್ಟನ್ನು ನೋಡಿಕೊಂಡ್ರೆ ಬಹುಶಃ ಪ್ರತಿಯೊಬ್ಬ ರೈತರಿಗೂ ಕೂಡ ಅರ್ಥ ಆಗ್ತದೆ, ನಮ್ಮ ಬೆಳವಣಿಗೆ ಸಾಲದು. ಇದು ಸಮಾಧಾನ ಅಸಮಾಧಾನದ ವಿಷಯ ಅಲ್ಲ. ವ್ಯವಸ್ಥೆಯ ಒಳಗೆ ನಾವು ಸಾಮಾಜಿಕ ಜವಾಬ್ದಾರಿಯನ್ನು ಸ್ವೀಕರಿಸಿದ ಮೇಲೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋದು, ಸಮಗ್ರ ಸಮಾಜದ ಬಗ್ಗೆ, ಸಮಗ್ರ ವ್ಯಾಪ್ತಿಯಲ್ಲಿರುವಂಥ ರೈತ ವರ್ಗದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಅಂಥ ದೃಷ್ಟಿಕೋನ ಇಟ್ಟುಕೊಂಡು ಇಳಿದು ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಒಪ್ಪಿಕೊಂಡಂಥ ವ್ಯವಸ್ಥೆ ಅದು. ಸಾಮಾಜಿಕ ಜವಾಬ್ದಾರಿ ಅಂತ ಹೇಳುವಂಥದ್ದು ಲಾಭದ ಪ್ರಶ್ನೆ ಅಲ್ಲ. ನನಗೇನಾಗ್ತದೆ, ನನಗೇನು ಸಿಗ್ತದೆ ಅಂತೇಳಿ ನಾನು ಇದರಲ್ಲಿ ಹೊರಟ್ರೆ ಅದು ತಪ್ಪಾಗ್ತದೆ. ಸೊ ಇದೆಲ್ಲ ದೃಷ್ಟಿಕೋನ ಇಟ್ಟಾಗ ನನಗೆ ಅಸಮಾಧಾನ ಅಂತ ನಾನು ಹೇಳೋದಿಲ್ಲ, ಆ ಶಬ್ದ ಒಳ್ಳೆಯದಲ್ಲ, ನೆಗೆಟಿವ್ ಅದು. ಸಮಾಧಾನ ನನಗೆ ಇಲ್ಲ, ಸಮಾಧಾನ ಸ್ವಲ್ಪ ಕಡಿಮೆ ಉಂಟು. ನಾವು ಅವರನ್ನು ದೂರುವ ಬದಲು ನಮ್ಮ ಸದಸ್ಯ ರೈತರಿಗೆ ನೋಡಿ, ಈ ಥರ ಒಂದು ಅವಕಾಶಗಳಿದೆ, ನಾವು ಇದನ್ನು ಮಾಡ್ಬೋದು, ನಿಮ್ಮದೆಲ್ಲ ಸಹಕಾರ ಇದ್ದರೆ ನಾವು ಅದನ್ನೆಲ್ಲ ಮಾಡಿಕೊಂಡು ಹೋಗ್ಬೋದು. ಮುಂದಿನ ದಿನದಲ್ಲಿ ನಮ್ಮ ಸೊಸೈಟಿ ಕೂಡ ಏನು ನ್ಯೂಸ್ ನಾಟ್ ಔಟ್ನವರು ಏನು ವರದಿಗಳನ್ನ ಕೊಟ್ಟಿದ್ದಾರೆ, ಅದೇ ಥರದ ಒಂದು ಸೊಸೈಟಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದನ್ನು ನಮಗೆ ನಮ್ಮ ಸದಸ್ಯರಿಗೆ ಕನ್ವಿನ್ಸ್ ಮಾಡಿಕೊಂಡು ಅವರ ಮತವನ್ನು ನಾವು ತಗೊಂಡು ಆ ಜವಾಬ್ದಾರಿಯನ್ನು ಪೂರೈಸುವ ಕೆಲಸ ಮಾಡಬೇಕು. ಬದಲಾವಣೆ ನಾವು ಮಾಡಿ ತೋರಿಸಬೇಕು. ಬದಲಾವಣೆ ನಾವು ಮಾಡಿ ಬಾಯಲ್ಲಿ ಹೇಳುವಂಥದ್ದಲ್ಲ, ಅದು ಬದಲಾವಣೆ ಅನುಭವಿಸಬೇಕಾದಂಥದ್ದು. ಅದನ್ನು ಮಾಡಿ ತೋರಿಸಿದಾಗ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ, ಹೌದು ಇವರಲ್ಲಿ ಸಾಧ್ಯ ಇದೆ. ಬಟ್ ಇವ್ರ ಹತ್ರ ಸಾಧ್ಯ ಇದೆ ಅಂತ ಹೇಳುವಂಥದ್ದು ನಾವು ಈಗ ಮತದಾರರ ಹತ್ರ ಹೋಗುವಾಗ ನಮ್ಮ ಹತ್ರ ಅವರಿಗೆ ವಿಶ್ವಾಸ ಬರುವಂಥ ರೀತಿಯಲ್ಲಿ ನಮ್ಮ ವರ್ತನೆ ಇರಬೇಕು. ಈ ದೃಷ್ಟಿಯಲ್ಲಿ ನಾನು ಹೇಳ್ತೇನೆ, ನಾನು ಆವಾಗ ಹೇಳಿದಾಗೆ ಸಂಘಟನೆಯ ದೃಷ್ಟಿಕೋನದಲ್ಲಿ ಇರುವಂಥವರು, ಆ ಜವಾಬ್ದಾರಿಯಲ್ಲಿ ಇರುವಂಥವರು, ಆ ಬದ್ಧತೆ ಇರುವಂಥವರು, ಅವರನ್ನು ಇಳಿಸಿದಾಗ ನಮಗೆ ಈ ವಿಶ್ವಾಸವನ್ನು ಜನರಿಗೆ ಕೊಡಲಿಕ್ಕೆ ಆಗ್ತದೆ. ನಮ್ಮಲ್ಲೀಗ 2 ಜನ ಅನುಭವಿ ನಿರ್ದೇಶಕರಿದ್ದಾರೆ, ಉಳಿದ 10 ಜನ ಅನುಭವಿಗಳಲ್ಲ ಸಹಕಾರದಲ್ಲಿ. ಆದರೆ ನಾವು 2 ಜನ LLB ಕಲಿತವರಿದ್ದೇವೆ, ಅಡ್ವೊಕೇಟ್ಸ್ ಇದ್ದೇವೆ. 2 ಜನ ಅನುಭವಿ ನಿರ್ದೇಶಕರಿದ್ದಾರೆ. ಇವರು ಪದ್ಮನಾಭ ಶೆಟ್ಟಿ ಇದ್ದಾರೆ, ಅವರು ಕೂಡ ಅನುಭವಿ ನಿರ್ದೇಶಕರು. ಹಾಗೆ ನಮ್ಮಲ್ಲಿ ಹಿರಿಯರು ಐತಪ್ರಯ ಅಜರಂಗಳ ಅಂತ ಇದ್ದಾರೆ, ಅವರು 3 ಬಾರಿ ನಿರ್ದೇಶಕರಾದವರು, ತುಂಬ ಹಿರಿಯ ಸಹಕಾರಿ ಮತ್ತು ವಿವಿಧ ಸಂಘಟನೆಯಲ್ಲಿ ಕೆಲಸ ಮಾಡಿದವರು. ಈ ಥರದ ಮಾರ್ಗದರ್ಶನ ನಮಗೆ ಐತಪ್ರಯವರ ಮಾರ್ಗದರ್ಶನ ಇದೆ. ಹಾಗೆ ಸಮಾಜದಲ್ಲಿ ವಿವಿಧ ಸ್ತರದಲ್ಲಿ ಇರುವಂಥವರ ಮಾರ್ಗದರ್ಶನ ನಮಗಿದೆ. ನಮ್ಮ ಹತ್ರ ಒಂದು ಛಾತಿ ಇದೆ, ನಾವು ಈ ಕೆಲಸವನ್ನು ಮಾಡಬೇಕು. ನಮ್ಮ ಹತ್ರ ನಮ್ಮ ಸದಸ್ಯ ಬಲ ಇದೆ. ನಮಗೆ ಹೆಚ್ಚು ಕಡಿಮೆ ಒಂದು 4,000 ಸದಸ್ಯರಿದ್ದಾರೆ. ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ. ಯಾಕೆ ನಮ್ಮ ಸೊಸೈಟಿ ಹೀಗಿದೆ, ಈ ತಂಡಕ್ಕೆ ಅದನ್ನು ಮಾಡ್ಬೋದಾ ಅಂತ ನೋಡ್ತಾ ಇದ್ದಾರೆ. ಆ ವಿಶ್ವಾಸ ನಮಗೆ ಅವರಿಗೆ ಈಗ ನಾವು 25ನೇ ತಾರೀಕಿನವರೆಗೆ ನಮಗೆ ಅವರನ್ನು ತಲುಪಿ ಅವರಿಗೆ ಆ ವಿಶ್ವಾಸ ಬೆಳೆಸುವಂಥ ಕೆಲಸ ನಾವು ಮಾಡಬೇಕಿದೆ. ಖಂಡಿತವಾಗಿ ನಮಗೆ ಅದರಲ್ಲಿ ಸಕ್ಸಸ್ ಬರ್ತದೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ. ಅದನ್ನು ನಾವು ಮಾಡ್ತೇವೆ. ಮುಂದಿನ ದಿನದಲ್ಲಿ ನಮಗೆ ಅದನ್ನು ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ನಾವು ನಿಸ್ವಾರ್ಥವಾಗಿ ಮಾಡಬೇಕಾಗಿದೆ. ಅದು ಮಾತ್ರ ಬಹಳ ಮತ್ತೆ ನಾನು ಅದನ್ನು ಹೇಳೋದು, ಸಾಮಾಜಿಕ ವ್ಯವಸ್ಥೆ ಒಳಗೆ ನಮಗೆ ನನ್ನ ಸ್ವಾರ್ಥವನ್ನು ನಾನು ನೋಡಿಕೊಂಡು ಹೋಗ್ತೇನೆ. ನನ್ನ ಕುಟುಂಬದವರಿಗೆ ಏನೋ ನನ್ನ ಮನೆಯವರಿಗೆ ಲೋನ್ ಸಿಗ್ತದೆ, ಅಥವಾ ನನ್ನ ಮನೆಯಲ್ಲಿ ನಾನು ಡಿಫಾಲ್ಟ್ರ್ ಇಟ್ಟುಕೊಂಡು, ನನ್ನ ಮನೆಯಲ್ಲಿ 4 ಜನ ಡಿಫಾಲ್ಟ್ರ್ ಇದ್ದಾರೆ, ನಾನು ಸೊಸೈಟಿ ಅಧ್ಯಕ್ಷ ಆಗ್ತೇನೆ, ಈ ಥರದ್ದು ಕಲ್ಪನೆ ಇಟ್ಟುಕೊಂಡು ಯಾರಾದರೂ ಬಂದರೆ, ನನ್ನ ಸ್ವಾರ್ಥಕ್ಕೆ ನಾನು ಬಂದರೆ ಅದು ಒಂದು ಒಳ್ಳೆಯ ವ್ಯವಸ್ಥೆ ಅಲ್ಲ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಮತ್ತು ಸಾಮಾನ್ಯ ಸದಸ್ಯರ ಈ ಥರ ವಿಚಾರಗಳನ್ನು ನಾವು ವಿಮರ್ಶೆ ಮಾಡಿಕೊಂಡು ಜನರ ಮಧ್ಯೆ ಹೋಗಿ ಮತ ಗಳಿಸುವಂಥದ್ದು ನಮ್ಮ ಉದ್ದೇಶ ಇದೆ. ಈಗ ನೀವೇ ಹೇಳಿದಿರಿ, ಪದ್ಮನಾಭ ಶೆಟ್ಟರಿಗೆ ನಾನು ಈ ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಎಲ್ಲ ವಿಡಿಯೋಗಳನ್ನು ನೋಡಿದ್ರಿ, ಆಗ ನಿಮಗೆ ಮನಸ್ಸಲ್ಲಿ
ಸೊ ನಮ್ಮ ಸೊಸೈಟಿ ಯಾಕೆ ಡೆವಲಪ್ ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿತು? ಬೇರೆ ಸೊಸೈಟಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಏಳಿಗೆಯಲ್ಲಿ ಕಮ್ಮಿ ಉಂಟು, ಯಾಕೆ ಅಂತ ಅಂದ್ರೆ ನಿಮಗೆ ನಿಮ್ಮ ಅದೇ ತರ ರೈತರಿಗೆ ಎಲ್ರಿಗೂ ಅನಿಸ್ತಾ ಇದೆಯಾ ಈಗ ಅಂತ, ಈ ತರ ಕಮ್ಮಿ ಆಯ್ತು ಅಂತೇಳಿ ಏನಾದ್ರು ಅನಿಸ್ತಾ ಇದೆಯಾ? ನೋಡಿ, ಮೊಟ್ಟ ಮೊದಲನೇದಾಗಿ ನಾನು ನ್ಯೂಸ್ ನೋಟ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದರೆ ನೀವು ಸುಳ್ಯ ತಾಲೂಕಿನ ಕೆಲವೊಂದು ಸಹಕಾರಿ ಕ್ಷೇತ್ರಗಳಿಗೆ ಹೋಗಿ ಅದರ ಮಾಹಿತಿಯನ್ನು ಕಲೆ ಹಾಕಿದ್ದೀರಿ, ನಿಮಗೆ ಅಭಿನಂದನೆಗಳು. ಆದರೆ ನಮ್ಮ ಬೆಳ್ಳಾರೆ ಸಹಕಾರಿ ಕ್ಷೇತ್ರವನ್ನು ಹೋಲಿಸಿದರೆ ಸುಳ್ಯದ ಬೇರೆ ಭಾಗದ ಎಲ್ಲ ಸಹಕಾರಿ ಕ್ಷೇತ್ರಗಳ ಅಜಗಜಾಂತರ ವ್ಯತ್ಯಾಸ. ಈಗ ಉದಾಹರಣೆ ಗುತ್ತಿಗಾರರು ಅಥವಾ ಸುಳ್ಯ, ಈಗ ಗುತ್ತಿಗಾರನಲ್ಲಿ ಪೆಟ್ರೋಲ್ ಪಂಪ್ ಮಾಡಿದ್ದಾರೆ, ಇನ್ನಿತರ ಹಲವು ಬೇರೆ ಬೇರೆ ಆದಾಯ ಬರುವಂಥ ಮಾರ್ಗಗಳನ್ನು ಹುಡುಕಿದ್ದಾರೆ. ಈ ಬೆಳ್ಳಾರೆ ಸೊಸೈಟಿಗೆ ಯಾಕಿಲ್ಲ ಇದು? 4,000 ಸದಸ್ಯರಿದ್ದಾರೆ, ಆದಾಯ ಮಾಡ್ಬೋದಲ್ಲ, ಇದನ್ನು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ನಮ್ಮದೊಂದು ಪ್ರಶ್ನೆ. ಅದಕ್ಕೆ ನಾವು ಒಂದು ಸಹಕಾರ ಭಾರತಿ ನಾವೊಂದು 12 ಜನರ ತಂಡ, ನಮ್ಮಲ್ಲಿ ಈಗ ಆರ್ ಕೆ ಅವರು ಹೇಳಿದರು, ಒಳ್ಳೆ ಎಜುಕೇಟೆಡ್ಗಳು ಮತ್ತು ಕೃಷಿಕರು ಎಲ್ಲರನ್ನು ಒಳಗೊಂಡ ಒಂದು ತಂಡ, ನಾವು ಆ ಸಹಕಾರಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತೇವೆ ಅಂತೇಳಿ ಮುನ್ನುಡಿಯನ್ನು ಇಟ್ಟು. ಯಾಕೆಂತೇಳಿದರೆ ಇದನ್ನು ನಾನು ಮೊಟ್ಟ ಮೊದಲನೇ ಮತ್ತೊಂದು ಹೇಳಬೇಕು ಅಂತೇಳಿದರೆ, ನಾನು ಎಂಬ ಅಹಂಕಾರ ಎಲ್ಲಿಯೂ ನಮ್ಮ ಹತ್ರ ಯಾರ ಹತ್ರವೂ ಇಲ್ಲ, ಅದು ಆಗುವುದೂ ಇಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ನಾವು ಅದನ್ನು ಯೋಚನೆ ಮತ್ತು ಎಲ್ಲರ ಸಹಕಾರ ಅದನ್ನು ಇದ್ದರೆ ದಿಟ್ಟ ನಿರ್ಧಾರ ಇಟ್ಟು ಅದನ್ನು ತಗೊಂಡು ಹೋಗ್ಬೋದಿತ್ತು. ಈವರೆಗೆ ಇಷ್ಟರ ತನಕ ಅದು ಆಗಲಿಲ್ಲ. ಇನ್ನು ಮುಂದೆ ನಾವು ಮಾಡ್ತೇವೆ ಅಂತೇಳಿ ನಾವು ದಿಟ್ಟ ನಿರ್ಧಾರ ಇಟ್ಟು ಇದಕ್ಕೆ ಮುನ್ನುಡಿಯನ್ನು ಇಟ್ಟಿದ್ದೇವೆ. ಮತ್ತು ನಾವು ಈ ಸಹಕಾರಿ ಕ್ಷೇತ್ರದಲ್ಲಿ ಈಗಾಗಲೇ ನಾನು 2015ರಿಂದ 2020ರವರೆಗೆ ಮೊಟ್ಟ ಮೊದಲನೇದಾಗಿ ನಾನು ಸದಸ್ಯನಾಗಿ ಅಲ್ಲಿಗೆ ಹೋಗಿದ್ದೆ, ಅಲ್ಲಿಗೆ ಸಹಕಾರಿ ಕ್ಷೇತ್ರಕ್ಕೆ. ನಾನೇ ಕೆಲವು ಸದಸ್ಯರಿಗೆ ಅವರ ಮನೆಯಲ್ಲಿ ಶುಭ ಸಮಾರಂಭಗಳಿಗೆ ಎಲ್ಲ ಒಂದು ಸಾಲಗಳನ್ನು ತೆಗೆದುಕೊಡ್ತಿದ್ದೆ. ಅದು ಭಾರಿ ಪ್ರಯೋಜನ ಆಗಿದೆ. ಅದನ್ನೆಲ್ಲ ಈಗ ಎಲ್ಲ ನಿಲ್ಲಿಸಿದ್ದಾರೆ. ಅದು ಯಾಕೆ ನಿಲ್ಲಿಸಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಅಂತೇಳಿದರೆ ಒಂದು ಮನೆಯವರ ಇದಕ್ಕೆ ಸೀಮಿತವಾಗಿ ಹೋಗ್ತಾ ಉಂಟು. ಅದು ಯಾಕೆ ಅಂತೇಳಿ ಗೊತ್ತಿಲ್ಲ. ಬಡವರ್ಗದವರು ಬಂದರೆ ಸಾಲ ಕೊಡೋದು ಭಾರಿ ಕಡಿಮೆ, 25 ಡಾಕ್ಯುಮೆಂಟ್ ಕೇಳ್ತಾರೆ. ಹಾಗಾದರೆ ಅವರಿಗಿಲ್ವಾ? ಅದು ಆಗ್ತದಾ? ನಮ್ಮದೊಂದು ಪ್ರಶ್ನೆ. ನಮ್ಮ ಸಹಕಾರಿ ಕ್ಷೇತ್ರ 4,000 ಸದಸ್ಯರಿಗೆ ಎಲ್ಲರಿಗೂ ಅದು ಎಲ್ಲರ ಸೊತ್ತದು. ಅದು ನನ್ನದಲ್ಲ, ಆರ್ ಕೆ ಅವ್ರದ್ದಲ್ಲ, ಅಥವಾ 20 ನಮ್ಮ 12 ಜನ ನಾವು ನಿಂತಿದ್ದು ನಮ್ಮದು ಯಾರ್ದು ಅಲ್ಲ. ಎಲ್ಲ ಸದಸ್ಯರಿಗೋಸ್ಕರ ನಾವು 12 ಜನ ಹೋರಾಟಕ್ಕೆ ಹೊರಟದ್ದು. ಈ ಹೋರಾಟದಕ್ಕೆ ಫಲ ಸಿಗಬೇಕಂತೇಳಿದರೆ ನಮ್ಮ ಎಲ್ಲ ಮತದಾರರು ನಮ್ಮ ಕೆಲಸಗಳನ್ನು ನೋಡಿ, ನಾವು ಮುಂದೆ ಮಾಡುವ ಕೆಲಸಗಳನ್ನು ನೋಡಿ ನಮ್ಮನ್ನು ಗುರುತಿಸಬೇಕು ಅಂತೇಳಿ ನಾವು ಮೊಟ್ಟ ಮೊದಲನೇದಾಗಿ ಎಲ್ಲ ಮತದಾರರಲ್ಲಿ ವಿನಂತಿಸುತ್ತೇವೆ. ಈಗ ಆರ್ ಕೆ ಭಟ್ರೆ, ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದ್ದಾವೆ, ಸಂಘದ ಕಾರ್ಯಗಳು ಯಾವ ಥರ ನಡೀತಾ ಇದ್ದಾವೆ ಕುತೂಹಲ. ಇಷ್ಟು ನಮಗೆ ಏನೋ ಒಂದು ಥರ ನಿಮಗೆ ಅಲ್ಲಿ ಬೇಸರ ಇದ್ದಾಗ, ನೋವು ಇದ್ದಾಗ ಕಾರ್ಯಗಳು ಯಾವ ಥರ, ಡಿವಿಡೆಂಟ್ ಯಾವ ಥರ ಕೊಡ್ತಾ ಇದ್ದಾರೆ, ಸೌಲಭ್ಯ ಯಾವ ಥರ ಕೃಷಿಕರಿಗೆ ತಲುಪ್ತಾ ಇದೆ, ಅಥವಾ ಇನ್ಯಾವುದೋ ಒಂದು ಯೋಜನೆ, ಸರ್ಕಾರದ ಯೋಜನೆ, ಯಾವುದೋ ಒಂದು ಯೋಜನೆಗಳು ಅಲ್ಲಿ ತಲುಪ್ತಾ ಇದೆಯಾ, ಇದು ಹೇಗೆ ಅಲ್ಲಿ ಯಾವ ಥರ ನೀವು ನೋಡಿದ ಪ್ರಕಾರ ಏನು ಕಾಣ್ತಾ ಇದೆ ಅಂತಲ್ಲಿ? ನಾನು ಅದು ಹೇಳಿದರೆ ಸ್ವಲ್ಪ ಹೆಚ್ಚಾಗ್ತದೆ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳಿದಾಗೆ ಸಾಮಾಜಿಕ ವ್ಯವಸ್ಥೆ ಒಳಗೆ ನಮಗೆ ಸ್ವಾರ್ಥ ಅದು ಬರಲೇಬಾರ್ದು. ಇವಾಗ ನೋಡಿದರೆ ನಿಮಗೆ ನಿರ್ದೇಶಕ ಕಣದ ಚುನಾವಣೆ ಕಣದಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಯಾರು ಎಂಪ್ಲಾಯಿ ಇದ್ದಾರೆ ಅವ್ರ ಸಂಬಂಧಿಕರಿದ್ದಾರೆ. ಕೋಆಪರೇಟಿವ್ ಆ್ಯಕ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಸಂಬಂಧಿಕರು ಇರಬಾರ್ದು ಅಂದರೆ. ಆದರೆ ಈ ಕಾನೂನು ಮಾಡುವಾಗ ಏನಾಗ್ತದೆ, ಕಾನೂನಿಗೆ ಒಂದು ಪರಿಧಿ ಇರ್ತದೆ, ಕಾನೂನು ಹೀಗೆ ಅಂತ ಒಂದು ಡೆಫಿನೇಷನ್ ಕೊಡ್ತದೆ ಯಾರು ಅಂತೇಳಿ. ನಾವು ಏನು ಮಾಡ್ತೇವೆ ಅಂತಂದರೆ ಈ ರಂಗೋಲಿ ಕೆಳಗೆ ನೂರೋದು ಅಂತ ಹೇಳ್ತಾರಲ್ಲ, ರಂಗೋಲಿ ಕೆಳಗೆ ನುಗ್ಗೋದು ಅಂತೇಳಿ, ಈ ರಂಗೋಲಿ ಕೆಳಗೆ ನುಗ್ಗುವ ಕೆಲಸ ಮಾಡ್ತೇವೆ. ಸ್ವಲ್ಪ ಆ ಕಡೆಯಿಂದ ಇನ್ನೊಬ್ಬರನ್ನು ಅಂದರೆ ಕುಟುಂಬದ ಒಳಗೆ ಸ್ವಲ್ಪ ಆ ಕಡೆಯವರು ಇರ್ತಾರೆ. ವ್ಯವಹಾರ ಸೊಸೈಟಿಯವರು ಏನು ವ್ಯವಹಾರ ಮಾಡ್ತಾರೆ ಅದನ್ನು ಸದಸ್ಯ ಮಾಡಬಾರ್ದು ಅಂತೇಳಿ. ನನ್ನ ಸೊಸೈಟಿಯಲ್ಲಿ, ನನ್ನ ಸಂಘದಲ್ಲಿ ಗೊಬ್ಬರದ ಅಂಗಡಿ ಇದೆ. ನಿರ್ದೇಶಕರ ಹೆಂಡತಿ ಹೆಸರಿನಲ್ಲಿ ಗೊಬ್ಬರದ ಅಂಗಡಿ, ಯಾರು ಅವರೇ ಮಾಡೋದು. ನಾನು ಹೇಳೋದು, ಈಗ ಗೊಬ್ಬರದ ಅಂಗಡಿ ಅಂತ ಹೇಳುವಂಥದ್ದು ಒಂದು ಸಂಘದಲ್ಲಿ ಒಂದು ಆದಾಯ ತರುವಂಥ ವ್ಯವಸ್ಥೆ. ನಿರ್ದೇಶಕರದ್ದೇ ಗೊಬ್ಬರದ ಅಂಗಡಿ ಇದ್ದರೆ ನೀವು ಅಲ್ಲಿ ನ್ಯಾಯ ಕೊಡಲಿಕ್ಕೆ ಆಗ್ತದೆ, ಸಂಘಕ್ಕೆ ನ್ಯಾಯ ಕೊಡಲಿಕ್ಕೆ ಆಗ್ತದೆ. ಇದೇ ಕಾರಣಕ್ಕೆ ಕಾನೂನು ಮಾಡಿರೋದು. ಈ ಥರದ ವ್ಯವಸ್ಥೆ ನಮ್ಮ ಸಂಘದಲ್ಲಿ ಇರುವಂಥದ್ದು, ನಡೀತಾ ಬಂದದ್ದು. ಈ ಕಾರಣಕ್ಕೆ ಸಂಘಕ್ಕೆ ಕ್ಯಾನ್ಸರ್ ಬಾಧಿತ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಬೆಳೆಯುವಂಥ ಬೆಳವಣಿಗೆಯ ಅವಕಾಶಗಳು
ಇಲ್ಲಿ ಸೋರಿ ಹೋಗ್ತಾ ಇದೆ. ಅಂದರೆ ಸಂಘದ ನಿರ್ದೇಶಕ ಮಂಡಳಿಯಲ್ಲಿ ನಿರ್ಧಾರಕ್ಕೆ ವಿಚಾರ ಬರುವಾಗ ಅಲ್ಲಿರುವ ನಿರ್ದೇಶಕರಿಗೆ ಏನು ತೊಂದರೆ ಆಗ್ತದೆ, ಅವರಿಗೆ ಏನು ಲಾಭ ಆಗ್ತದೆ, ಈ ನಿಟ್ಟಿನಲ್ಲಿ ಮೀಟಿಂಗ್ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಇದೇ ಕಾರಣಕ್ಕೆ ವರ್ಷಾನುಗಟ್ಟಲೆಯಲ್ಲಿ ನಮ್ಮ ಹತ್ರ ಹೊಸ ಯೋಜನೆಗಳು ಬರಲಿಲ್ಲ. ನಮ್ಮ ಸಂಘದಲ್ಲಿ ಏನು ನಡೀತಾ ಉಂಟು ಅಂತ ಹೇಳಿದರೆ, ಸಾಲ ಕೊಡೋದು, ಅದರ ರಿನ್ಯೂವಲ್ ಮಾಡೋದು. ನೀವು ಡಿಫಾಲ್ಟ್ ಆದ್ರೆ ಒಂದು ದಾರಿ ಹುಡುಕಿ ಅದನ್ನು ಮತ್ತೆ ರಿನ್ಯೂ ಮಾಡೋದು, ಸ್ವಲ್ಪ ಜಾಸ್ತಿ ಮಾಡೋದು, ವರ್ಷಕ್ಕೊಂದು ಮಾಸವೇ ಮಾಡೋದು, ಒಂದು ಪಾಯಸದ ಊಟ ಕೊಡೋದು. ಇಲ್ಲಿಗೆ ನಮ್ಮ ಸಂಘದ ವ್ಯವಹಾರ ಮುಗೀತು. ಅಂದ್ರೆ ಬೇರೆ ಯಾವುದೇ ಕಾರ್ಯ ಬೇರೆ ವ್ಯವಹಾರ ಏನೂ ಇಲ್ಲ. ನೀವು ಅಲ್ಲಿ ಬಂದು ನೋಡಿದರೆ ಬೇರೆ ಯಾವುದೇ ಕಾರ್ಯಕ್ರಮ ಆಗುವುದಿಲ್ಲ. ನೀವು, ನನಗೆ ಆಶ್ಚರ್ಯ ಆಗ್ತದೆ, ನೀವು ನಮ್ಮ ಬೆಳ್ಳಾರ ಸೊಸೈಟಿಯದ್ದು ಯಾಕೆ ರಿಪೋರ್ಟ್ ಹಾಕಲಿಲ್ಲ ಅಂತ. ಬಹುಶಃ ನಿಮಗೇನಾದ್ರು ಯಾರಾದರೂ ಬೆಳ್ಳಾರದ ಒಂದು ಪಾಡೋಡ್ತಿ ಅಂತೇಳಿ ಎಲ್ಲರೂ ಹೇಳಿದ್ರು ಅಂತ ಗೊತ್ತಿಲ್ಲ ನನಗೆ. ಯಾಕೆಂದರೆ ಸುತ್ತಮುತ್ತಲ ಎಲ್ಲ ಒಳ್ಳೆ ಸೊಸೈಟಿಯ ಬಗ್ಗೆ ನೀವು ರಿಪೋರ್ಟ್ ಕೊಡ್ತೀರಿ, ನಮ್ಮ ಬೆಳ್ಳಾರಿಯಲ್ಲಿ ಬಂದು ನೀವು ಒಂದು ರಿಪೋರ್ಟ್ ಮಾಡಬೇಕು ನೀವು. ಯಾಕಂದರೆ ಬೆಳ್ಳಾರಿಯಲ್ಲಿ ಏನುಂಟು ನೋಡಬೇಕಲ್ಲ ಜನ. ಈಗ ಇರುವುದನ್ನು ತೋರಿಸ್ತೀರಿ ನೀವು, ಇಲ್ಲದನ್ನು ಕೂಡ ತೋರಿಸಬೇಕು. ಇದು ನಿಮ್ಮ ಮಾಧ್ಯಮದವ್ರದ್ದು ಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ನಮ್ಮ ವರದಿ ನೋಡಿದ ಮೇಲೆ ನೀವು ಇಲ್ಲಿ ಬಂದಿದ್ದೀರಿ, ಹೌದೌದು, ಮಾಡಲಿಲ್ಲ ಅಂತ ಕೇಳಿದ್ದೀನಿ. ಖಂಡಿತವಾಗಿ ನಾನು ಕೇಳೋ ಪ್ರಶ್ನೆ. ಯಾಕಂತ ಹೇಳಿದರೆ ಮಾಧ್ಯಮ ವಸ್ತುನಿಷ್ಠ ಇರಬೇಕು. ನೀವು ನಮ್ಮ ಬೆಳ್ಳಾರಿಗೆ ಬಂದು ಬೆಳ್ಳಾರಿಯಲ್ಲಿ ಏನುಂಟು ಅಂತ ನೋಡಬೇಕು. ನೀವು ಒಳ್ಳೆಯವ್ರನ್ನೆಲ್ಲ ಹೇಳ್ತೀರಿ, ನಮ್ಮಂಥವ್ರನ್ನ ಯಾರು ಹೇಳೋದು? ಈಗ ನೀವು ಒಳ್ಳೆಯವರನ್ನು ಹೇಳಿ ಸಾಮಾನ್ಯ ರೈತರಿಗೆ ಏನು ಪ್ರಯೋಜನ ಇಲ್ಲ. ಕೆಟ್ಟದನ್ನು ತೋರಿಸೋದು ನಿಮ್ಮ ಮೊದಲ ಆದ್ಯತೆ ಆಗಬೇಕು. ಯಾವುದು ಸರಿ ಇಲ್ಲ ಅದನ್ನು ನೀವು ತೋರಿಸಿದಾಗ ಜನ ಎಚ್ಚೆತ್ತುಕೊಂಡು ಹೌದು ಇದು ಸರಿ ಇಲ್ಲ. ನಮ್ಮ ಸದಸ್ಯ ರೈತರು ಹೇಳಬೇಕು, ಹೌದು ಇದು ಸರಿ ಇಲ್ಲ, ನ್ಯೂಸ್ ನಾಟ್ ಔಟ್ ಅವರು ಹೇಳಿದ್ದು ಸರಿ ಉಂಟು, ಸುಳ್ಯದಲ್ಲಿ ಅದು ಉಂಟು, ಗುತ್ತಿಗಾರಿನಲ್ಲಿ ಹೀಗೆ ಉಂಟು, ಅಲಂಕಾರನಲ್ಲಿ ಹಾಗೆ ಉಂಟು, ಇನ್ನೊಂದು ಕಡೆಯಲ್ಲಿ ಹೀಗೆ ಉಂಟು, ಹೌದಲ್ಲ ನೋಡಿ ಅದು ಇಲ್ಲಿ ಬಂದು ಬೆಳ್ಳಾರಿಯದ್ದು ಹೀಗೆ ಉಂಟು ಅಂತ ಹೇಳ್ತಾರೆ. ಅದೇ ಸರಿ ಅಂತ ಜನರಿಗೆ, ಸದಸ್ಯ ಜನರಿಗೆ ಈ ಥರದ್ದು ಹೀಗೆ ಅಲ್ಲ, ಹಳೆಯದು ಇಂತ ಉಂಟು, ಅದೇ ಬೇರೆ ಬಿಟ್ಟರೆ ಇದು ಯಾವುದು ಅಂದರೆ ಉದ್ಧಾರ ಆಗಲಿಲ್ಲ. ಇಲ್ಲ ಇಲ್ಲ, ಅವತ್ತು ಹೇಗಿದೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಇರುವಷ್ಟು ಬಲ ಯಾರಿಗೂ ಇಲ್ಲ. ನೀವು ತಪ್ಪನ್ನು ತೋರಿಸುವ ಕೆಲಸವನ್ನು ಮೊದಲು ಮಾಡಬೇಕು, ಒಳ್ಳೆಯದನ್ನು ಹೊಗಳುವ ಕೆಲಸ ಮತ್ತೆ ಮಾಡಿ, ನೀವು ತೊಂದರೆ ಇಲ್ಲ, ನಿಧಾನಕ್ಕೆ. ಅದಕ್ಕೆ ಬೇಕಾದ ಸಮಯ ಉಂಟು, ಅದು ಯಾವಾಗಲೂ ಒಳ್ಳೆಯ ಕೆಲಸವೇ, ಅದನ್ನು ಯಾರು ಏನು ಮಾಡಲಿಕ್ಕಿಲ್ಲ. ಆದರೆ ಬೆಳ್ಳಾರೆ ಅಂತ ಸೊಸೈಟಿ, ಯಾರು ಹಿಂದುಳಿದಂಥ ಸೊಸೈಟಿ ಉಂಟಲ್ಲ, ಹಿಂದುಳಿದ ಸಂಘಕ್ಕೆ ನೀವು ಒಂದು ಸತಿ ಬರಬೇಕು. ನನ್ನದು ರಿಕ್ವೆಸ್ಟ್ ಅದು. ನೀವೊಮ್ಮೆ ಬೆಳ್ಳಾರಿಗೆ ಬರಬೇಕು, ಬೆಳ್ಳಾರಿದ್ದು ಒಂದು ರಿಪೋರ್ಟ್ ಮಾಡಬೇಕು. ನೀವು ಎಲ್ಲೆಲ್ಲಿದ್ದು ರಿಪೋರ್ಟ್ ಮಾಡಿದ್ದೀರಿ, ಒಳ್ಳೆ ಮಾಡಿದ್ದೀರಿ, ಧನ್ಯವಾದ ನಿಮಗೆ. ಆದರೆ ನಿಮ್ಮ ರಿಪೋರ್ಟಿಂದ ನಮ್ಮ ಸದಸ್ಯರಿಗೆ ಏನು ಅವಕಾಶ ಇದೆ ಅಂತ ಗೊತ್ತಾಗ್ತದೆ. ಆದರೆ ನಮ್ಮಲ್ಲಿ ಏನಿಲ್ಲ ಅಂತ ಅದನ್ನು ಕೂಡ ಹೇಳಬೇಕಲ್ಲ ನೀವು. ಈ ನೆಗೆಟಿವ್ ಏನು ಉಂಟು, ನಮ್ಮ ಹತ್ರ ಏನಿಲ್ಲ ಅದನ್ನು ನೀವು ಹೈಲೈಟ್ ಮಾಡಿ ಎಲ್ಲಿಗೆ ತಲುಪಬೇಕು ಅವರಿಗೆ ಅದನ್ನು ತಲುಪುವಂಥ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಕಳಕಳಿ ಪ್ರಾರ್ಥನೆ ನಿಮ್ಮ ಹತ್ರ. ಅದನ್ನು ಮಾಡಬೇಕು. ಅಂದ್ರೆ ಈಗ ನಿಮ್ಮ ಜೊತೆ ಎಲ್ಲ ರೈತರಿದ್ದಾರೆ, ಎಲ್ಲರ ಒಂದು ಬೆಂಬಲದೊಂದಿಗೆ ನೀವು ಹೊರಟಿದ್ದೀರಿ. ಅಂದ್ರೆ ನೀವು ಬದಲಾವಣೆ ಆಗಬೇಕು ಅಂತ ರೈತರಿಗೂ ಅನಿಸಿದೆ. ಹಾಗಾದ್ರೆ ಅದು ಆದಾಯವನ್ನು ಈಗ ಸಹಕಾರಿ ಕ್ಷೇತ್ರದಲ್ಲಿ ನಾವು ಆದಾಯವನ್ನು ದ್ವಿಗುಣಗೊಳಿಸಬೇಕು. ಈಗ ಎಲ್ಲ ಡಿಜಿಟಲ್ ಇಂಡಿಯಾ ನೋಡಿ, ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು, ಅದನ್ನು ಚಿಂತನೆ ಮಾಡಬೇಕು. ನಾವು ಒಂದು ಸೀಮಿತ ಸದಸ್ಯರಿಗೆ ಸಾಲ ಕೊಟ್ಟು ಅದನ್ನು ಬೆಳೆಸುವುದಕ್ಕಿಂತ ಅದನ್ನು ಎಲ್ಲರಿಗೆ ಕೊಡುವ. ಈಗ ಇವರಿಗೆ ಪೂರಕವಾಗಿ ನಾನು ಹೇಳೋದು, ನಮ್ಮ ಸೊಸೈಟಿಯ ಕಾರ್ಯಯೋಜನೆಯಲ್ಲಿ ಸಾಲ, ನನಗೆ ಹೇಳಿದಾಗ ಸಾಲ ಕೊಡುವಂಥದ್ದು ಒಂದು ಬಿಟ್ಟರೆ ಬೇರೆ ಯಾವುದಿಲ್ಲ, ಬೇರೆ ಎಂಥದ್ದಿಲ್ಲ. ನಿಮಗೆ ನೋಡಿ, ಇವತ್ತು ಸುಳ್ಯ ತಾಲೂಕಿನಲ್ಲಿ ಸಮಸ್ಯೆಗಳು ಅಂದರೆ ಒಂದು ಹಳದಿ ರೋಗ, ಎಲೆ ಚುಕ್ಕ ರೋಗ ಉಂಟು, ಮಿಶ್ರ ಬೆಳೆಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಉಂಟು. ನಮ್ಮ ರೋಗಗಳ ಸಮಸ್ಯೆಗೆ ಏನು ರೋಗ ಶುರುವಾದಲ್ಲಿ ಅದನ್ನು ಪರಿಹಾರ ಹೇಗೆ ಮಾಡಿಕೊಳ್ಳೋದು ಅಂತ ಹೇಳುವಂಥ ಒಂದು ಪ್ರಶ್ನೆ ರೈತರಲ್ಲಿ ಇದೆ. ನಮ್ಮ ಕೊಡಿಯಾಲ ಭಾಗದಲ್ಲಿ ಹಳದಿ ರೋಗ ಬಂದಿದೆ. ನಾನು ಕೇಳೋದು, ನಿಮಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಸೊಸೈಟಿಯಲ್ಲಿ, ನಮ್ಮ ಸಂಘದಲ್ಲಿ ಇವತ್ತಿನವರೆಗೆ ಒಂದು ವಿಜ್ಞಾನಿಗಳನ್ನು ಕರೆಯೋದು, ಒಂದು ಮಾಹಿತಿ ಕಾರ್ಯಕ್ರಮ ಮಾಡೋದು, ಇಲಾಖೆಯವರು ನೋಡಿ, ನಾನು ಒಂದು ಜಾಯಿಂಟ್ ಕಮಿಷನರ್ ಅಗ್ರಿಕಲ್ಚರ್ ಹತ್ರ ನಾನು ಮಾತಾಡಿದ್ದೇನೆ ತುಂಬ ಸರ್ತಿ ಬೇರೆ ವಿಚಾರಕ್ಕೆ. ನಾನು ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಿದ್ದೆ 3 ವರ್ಷ. ಆ ಸಂದರ್ಭದಲ್ಲಿ ನನಗೆ ಅವರ ಜೊತೆಗೆಲ್ಲ ಇಂಟ್ರಾಕ್ಷನ್ಗೆ ಅವಕಾಶ ಇತ್ತು. ಅವ್ರು ಹೇಳ್ತಾರೆ, ಅವರು ತುದಿಗಾಲಲ್ಲಿದ್ದಾರೆ. ಇಲಾಖೆಗಳು ಇವತ್ತು ಮೊದಲನಾಗೆಲ್ಲ ಇಲಾಖೆಗಳು ತುದಿಗಾಲಲ್ಲಿದ್ದಾರೆ. ಅವರು ರೈತರನ್ನು ತಲುಪಲಿಕ್ಕೆ ಅವರಿಗೊಂದು ಮೀಡಿಯಾ ಬೇಕು. ಆ ಮೀಡಿಯಾ ಯಾವುದು ಅಂತ ಹೇಳಿದರೆ ಈ ಸಹಕಾರಿ ಸಂಘ. ನಮ್ಮ ಕೇಂದ್ರದ ಗೃಹ ಸಚಿವರು, ಸಹಕಾರಿ ಸಚಿವರು ಕೂಡ ಅವರ ಯೋಜನೆ ಏನು ಅಂದರೆ, ಪ್ರತಿ ಗ್ರಾಮದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಸಹಕಾರಿ ಸಂಸ್ಥೆ ಬೇಕು, ಸಹಕಾರಿ ಸಂಘ ಬೇಕು ಅಂತ ಹೇಳುವಂಥದ್ದು. ಯಾಕೆ ಅಂತ ಹೇಳಿದರೆ, ಸರ್ಕಾರದ ಯೋಜನೆಗಳನ್ನು ನೇರವಾಗಿ ನಮ್ಮ ರೈತರಿಗೆ ತಲುಪಿಸಬೇಕಾದ್ರೆ ಇಲಾಖೆಗಳು ಮಾತ್ರ ಸಾಕಾಗು. ಇಲಾಖೆಯಲ್ಲಿ ಒಂದು 2-4 ಜನ, ಈಗ ಸುಳ್ಯದಲ್ಲಿ ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ 3-4 ಜನ ಇರ್ತಾರೆ. ಅವರು ಇಷ್ಟು ದೊಡ್ಡ ವ್ಯಾಪ್ತಿಗೆ ತಲುಪಲಿಕ್ಕೆ ಆಗೋದಿಲ್ಲ. ಅವರಿಗೆ ತಲುಪೋದು ಯಾವುದು ಅಂತೇಳಿದರೆ ಈ ಥರದ ಮೀಡಿಯಾಗಳು, ಈ ಸಂಘಗಳು.
ಈ ಸಂಘ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಮ ಸಂಘ ಇವತ್ತಿನವರೆಗೆ ಒಂದೇ ಒಂದು ರೈತ ಪರ ಈ ಥರ ಮಾಹಿತಿ ಕಾರ್ಯಕ್ರಮ ಆಗಲಿ, ಇದು ಹೇಳೋದು ನನಗೆ ನೆನಪಾಗ್ತದೆ. ನಾನು ಕಮಲಶಿಲೆ ಮಾನಂಜೆಯಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ, ಅವರಿಗೆ 10 ಬ್ರ್ಯಾಂಚ್ ಇದೆ. ನಾನು ಅಲ್ಲಿ ಹೋಗಿದ್ದೇನೆ. ಅವರ ಬೋರ್ಡ್ನಲ್ಲಿ ನನಗೆ ಒಂದು ದಿವಸ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಬೇರೆ ಸಂದರ್ಭದಲ್ಲಿ. ನೀವು ಅಲ್ಲಿ ಹೋದರೆ ಬಹಳ ಸಂತೋಷ ಆಗ್ತದೆ. ಒಂದು ರೈತ ಸ್ನೇಹಿ ಸಹಕಾರಿ ಸಂಘ ಹೇಗಿರಬೇಕು ಅಂತ ಹೇಳುವಂಥ ಒಂದು ಮಾಡೆಲ್ ಅದು. ನೀವು ಇಷ್ಟು ರಿಪೋರ್ಟ್ ಮಾಡಿದ್ರಲ್ಲ, ಸಾಧ್ಯ ಆದರೆ ಒಂದು ಸತಿ ನೀವು ಕಮಲಶಿಲೆಗೆ ಹೋಗಿ, ಅಲ್ಲಿ ಕುಂದಾಪುರದಲ್ಲಿ ಅವರ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ಈಗ ಅವರ ವ್ಯಾಪ್ತಿ ಒಳಗೆ ಒಬ್ಬ ರೈತನಿಗೆ ಒಂದು ಹೊಸ ಕಾಯಿಲೆಯ ಏನೋ ಒಂದು ಸಂಶಯ ಬಂದ, ತೋಟದಲ್ಲಿ ಏನೋ ಒಂದು ಹೊಸ ಕೃಷಿ ಸಂಬಂಧವಾಗಿ ಏನೋ ಒಂದು ಹೊಸ ಕಾಯಿಲೆ ಬಂದಿದೆ ಅಂತ ಇಟ್ಕೊಳ್ಳಿ. ಆ ರೈತ ಮೊದಲು ಹೋಗೋದು ಸಂಘಕ್ಕೆ, ಸೊಸೈಟಿಗೆ ಹೋಗ್ತಾರೆ. ಹೋಗಿ ನನಗೆ ಸಮಸ್ಯೆ ಉಂಟು ಅಂತೇಳಿ ತಕ್ಷಣ ಅಲ್ಲಿಂದ ವಿಜ್ಞಾನಿಗಳಿಗೆ ಅದನ್ನು ತಲುಪಿಸ್ತಾರೆ, ಇಲಾಖೆಗೆ ಅದನ್ನು ತಲುಪಿಸ್ತಾರೆ. ಇಲಾಖೆಯಿಂದ ಬಂದು ಅದಕ್ಕೆ ಅವರ ತೋಟಕ್ಕೆ ವಿಜ್ಞಾನಿಗಳ ವಿಸಿಟ್ ಮಾಡಿ ಅದಕ್ಕೆ ಬೇಕಾದ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇರೋದು ಸೊಸೈಟಿ. ನಿಮಗೆ ಒಬ್ಬ ರೈತರಿಗೆ ನಾನು ಆ ಒಂದು ಸಂದರ್ಭದಲ್ಲಿ ಏನಾಗಿದೆ, ಯಾವುದೋ ಒಂದು ಔಷಧಿ ತೋಟಕ್ಕೆ ಹೊಡೆದು ಸಮಸ್ಯೆ ಆಗಿತ್ತು. ಅವ್ರು ಬಂದು ಸೊಸೈಟಿಗೆ ಹೇಳ್ಕೊಂಡು ಉಡುಪಿ DC ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಸಂಘದವರು ದೊಡ್ಡ ಒಂದು ಅಭಿಯಾನ, ಒಂದು ಹೋರಾಟ ಮಾಡಿ ಆ ರೈತನಿಗೆ ನ್ಯಾಯ ತೆಗೆಸಿಕೊಟ್ಟಿದ್ದಾರೆ. ಅಂತ ಒಂದು ಘಟನೆ ನಮ್ಮ ಬೆಳ್ಳಾರೆ ಸೊಸೈಟಿಲಿ ಆಗಿದ್ದರೆ ನಾನು ಅವರನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ದೆ. ಇವತ್ತಿನವರೆಗೆ, ನನ್ನ ಬಾಲ್ಯದಿಂದ ನಾನು ಹೇಳ್ತೇನೆ, ಇವತ್ತಿನವರೆಗೆ ಒಂದು ಕೃಷಿ ಕಾರ್ಯಕ್ರಮ ಆದದ್ದನ್ನು ನಾನು ನೋಡಲಿಲ್ಲ. ನಾವು ರೈತರ ಜವಾಬ್ದಾರಿ ಹೊತ್ತವರು, ರೈತರ ಥರ ಶೇರ್ ತಗೊಂಡು ನಾವು ಕೆಲಸ ಮಾಡ್ತಾ ಇರುವಂಥವರು. ಸರ್ಕಾರಕ್ಕೆ ನಾವು ಹೇಳ್ತೇವೆ, ನಬಾರ್ಡಿಗೆ ನಾವು ಹೇಳ್ತೇವೆ, ನಾವು ರೈತ ಪರವಾಗಿ ನಾವು ಕೆಲಸ ಮಾಡ್ತಾ ಇರೋದು, ಆ ಜವಾಬ್ದಾರಿಯನ್ನು ನಾವು ಹೊತ್ತಿದ್ದೇವೆ ಅಂತೇಳಿ ನಾವು ಅವ್ರ ಹತ್ರ ವ್ಯವಹಾರ ಮಾಡ್ತೇವೆ. ನಾವು ರೈತರಿಗೆ ತಲುಪುತ್ತಿದ್ದರೆ ಏನು ಮಾಡ್ತೀರಿ ನೀವು? ಆ ಜವಾಬ್ದಾರಿ ಹೊತ್ತುಕೊಂಡು ನೀವು ಬ್ಲಾಕ್ ಆದರೆ ಏನು ಮಾಡ್ತೀರಿ? ಅಂದರೆ ನಾನು ಹೇಳಿದೆ, ನೀವು ಈ ಇಲಾಖೆಗಳಿಗೆ ಮತ್ತು ಸರ್ಕಾರಿ ಯೋಜನೆಗಳಿಗೆ ನೀವು ಮಾಧ್ಯಮ, ನೀವು ಕೊಂಡಿ ಅಂತ ಹೇಳಿದ ಮೇಲೆ, ನೀವು ಕೊಂಡಿಯಲ್ಲ, ನೀವು ಗೋಡೆ ಆದರೆ ಏನು ಮಾಡ್ತೀರಿ? ಆ ಯೋಜನೆಗಳನ್ನು ರೈತರಿಗೆ ತಲುಪಿಸುವಂಥ ಕೆಲಸ ನೀವು ಮಾಡೋದು ಬಿಟ್ಟು ಅದನ್ನು ಒಂದಷ್ಟು ಜನರಿಗೆ ಅಲ್ಲಿ ಹಂಚಿಕೊಂಡು, ಅಥವಾ ಅದನ್ನು ರೈತರಿಗೆ ಹಂಚಿಕೊಂಡು ಅಂತ ಹೇಳೋದು ಒಂದು ಭಾಗ ಆದರೆ, ಇನ್ನೊಂದು ರೈತರಿಗೆ ತಲುಪಿಸೋದೇ ಇರೋದು. ತಲುಪಿಸೋದು ಯಾಕೆ ಇರೋದಿಲ್ಲ ಅಂತೇಳಿ ನಮಗೆ ಯೋಜನೆಗಳೇ ಇಲ್ಲ. ನಾವು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಏನು ಮಾಡಬೇಕು, ನಾವು ಯಾಕೆ ಇಲ್ಲಿ ಬಂದಿದ್ದೇವೆ, ನಮಗೇನು ಜವಾಬ್ದಾರಿ, ಇದರ ಬಗ್ಗೆ ಕಲ್ಪನೆ ಇಲ್ಲದವರಲ್ಲಿ ಕೂತಾಗ ನಿಮಗೆ ಆ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ. ನೀವು ಯಾಕೆ ಬಂದಿದ್ದೀರಿ ಅಂತ ಗೊತ್ತಾಗಬೇಕಲ್ಲ. ನಾನಿಲ್ಲಿ ಬಂದ ಮೇಲೆ ನಾನು ನಿಮ್ಮ ಹತ್ರ ಈಗ ಮಾತಾಡಲಿಕ್ಕೆ ಕೂತಿದ್ದೇನೆ. ನಾನಿಲ್ಲಿ ಯಾಕೆ ಬಂದಿದ್ದೇನೆ ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಮಾತಾಡಲಿಕ್ಕೆ ಆಗ್ತದೆ. ನನಗೆ ಗೊತ್ತಿರಬೇಕಲ್ಲ ನಾನು ಏನು ಕೆಲಸ ಮಾಡ್ತೇನೆ ಅಂತ. ಅದೇ ಇಲ್ಲದಂಥ ಒಂದು ಆಡಳಿತ ಮಂಡಳಿಯಲ್ಲಿ ಕೂತರೆ, ನಾನು 15 ವರ್ಷದಿಂದ ಮೆಂಬರ್, ನಿರ್ದೇಶಕ ಆಗಿದ್ದೇನೆ, ನಾನು 20 ವರ್ಷ ನಿರ್ದೇಶಕ ಆಗಿದ್ದೇನೆ, ನಾವು ಲಾಸ್ಟ್ ಎಂಕೊಂಜಿ ಕೊರಲೆಣ್ಣ ಈ ಥರ ಮಾಡಿಕೊಂಡು ನೀವು ಒಂದು ಸಂಘದ ವ್ಯವಸ್ಥೆಯನ್ನು ನಡೆಸಿರಿ ಅಂತ. ನೀವು ಭಜನಾ ಮಂಡಳಿಗೆ ಮಾಡ್ಬೋದು, ನಾವು ಲಾಸ್ಟ್ ಅನ್ನ ಅಂತೇಳಿ. ಯಾಕಂದರೆ ನಾವು ಸಂಜೆ ಹೋಗಿ ಭಜನೆ ಮಾಡ್ಬೋದಿಲ್ಲ, ತೊಂದರೆ ಇಲ್ಲ. ನಾವು ಲಾಸ್ಟ್ ಅಂತ ಹೇಳಿಕೊಂಡು, ಲಾಸ್ಟ್ ಅಂತೇಳಿ ಹೇಳಿಕೊಂಡು ನೀವು ಊರೆಲ್ಲ ಹೋಗಿ ನಾನು 20 ವರ್ಷ ಇದ್ದೆ, ನನಗೊಂದು ಓಟು ಕೊಡಿ ಅಂತೇಳಿ ಹೇಳಿದರೆ, ಇದು ವ್ಯವಸ್ಥೆಯೊಳಗೆ ನಡೆಯುವಂಥ ವಿಚಾರಗಳಲ್ಲ. ಅದು ಮಾಡಬಾರ್ದು. ಲಾಸ್ಟ್ ಅಂತ ಯಾರು ಹೇಳ್ತಾರಲ್ಲ, ಅವರು ಸುಸ್ತಾಗಿದ್ದಾರೆ ಅಂತ ಲೆಕ್ಕ. ಅವರಿಗೆ ನಾವು ಮತ್ತೆ ಪುನಃ ಕೊಟ್ಟು ಅವರನ್ನು ಯಾಕೆ ಅವರನ್ನು ತೊಂದರೆ ಕೊಡಬೇಕು? ಎಷ್ಟು ವರ್ಷದಿಂದ ಮಾಡಿದ್ದಾರೆ ಅವರು. ಈಗ ಮಾಡುವ ಕೆಲಸ ಮಾಡಿ, ನಾನು ಇಂಥ ಕೆಲಸ ಮಾಡಿದ್ದೇನೆ, ನನಗೊಂದು ಸಹಕಾರ ಮಾಡಿ ಅಂತೇಳಿ ಖಂಡಿತವಾಗಿ ರೈತರನ್ನು ಮಾಡಬೇಕು. ಆವಾಗ ನಮಗೆ ಅವರದ್ದು ಪ್ರಾಯ, ಅವರ ಕಂಡೀಷನ್ ಅದು ಪ್ರಶ್ನೆ ಬರುವುದಿಲ್ಲ. ನಾನು ಇಂಥ ಕೆಲಸ ಮಾಡಿದ್ದೇನೆ, ನನಗೆ ಓಟು ಕೊಡಿ. ಈಗ ಮೋದಿಯವರು ಹೇಳ್ತಾರೆ, ನಾನು ಇಂಥ ಕೆಲಸ ಮಾಡಿದ್ದೇನೆ, ನನಗೆ ಓಟು ಕೊಡ್ತಾರೆ ಜನ. ನಿಮಗೆ 74 ಆಯ್ತು, ನಿಮಗೆ ಇಂಚಿನ ಬರಬೇ ಮಾರೆ ಅಂತೇಳಿ ಯಾರು ಹೇಳಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರ ಹತ್ರ ಸಾಧನೆ ಉಂಟು ಅವ್ರ ಹತ್ರ. ಅಂಥವರಿಗೆ ನಾವು ಸಹಕಾರ ಮಾಡಬೇಕಷ್ಟೇ ಹೊರತು ಕೇವಲ ಒಂದು ಲೈನು, ಅಣ್ಣ ನನಯಾನು ಇಜ್ಜಿ ಎಂಕೋಜಿ ಬರಲಿ ಅಂತ, ಅಣ್ಣ ನನ್ನ ಇಜ್ಜಿ ಅಂತ ಹೇಳಿದ್ರೆ ಇಲ್ಲಾಗಿ ಬೋರ್ಲೆ ಅಂತ ಹೇಳಬೇಕು ಅವರಿಗೆ ಅಲ್ವಾ. ಇದು ನಾವು ಮಾಡಬೇಕು. ಇದು ಈ ನಾಲೆಜ್ ನಮಗೆ ರೈತರಿಗೆ, ಸದಸ್ಯರಿಗೆ ಬರಬೇಕು. ಅವರಿಗೆ ಅದನ್ನು ಎಬ್ಬಿಸುವಂಥ ಕೆಲಸ ನಾವು ಮಾಡಿಯೇ ಮಾಡ್ತೇವೆ. ಯಾರ ಸಂತೋಷಕ್ಕೆ ನಮ್ಮ ಸೊಸೈಟಿ ಬಲಿಯಾಗೋದು ಬೇಡ. ಯಾರಿಗೆ ಲಾಸ್ಟ್ ಸಿಗಬೇಕು, ಅವರಿಗೆ ಇನ್ನೂ ಸಿಕ್ಕುವುದಿಲ್ಲ ಅಂತೇಳಿ ಅವರಿಗೆ ಹಂಚುವ ಇದು ವಿಚಾರ ಅಲ್ಲ. ಇದು ಸಾಮಾಜಿಕ ವ್ಯವಸ್ಥೆ. ಇಲ್ಲಿ ನಮಗೆ ಎನರ್ಜಿ ಬೇಕು, ಇಲ್ಲಿ ಕೆಲಸ ಮಾಡುವಂಥ ಶಕ್ತಿ ಬೇಕು, ಇಲ್ಲಿ ಕೆಲಸ ಮಾಡುವ ಬದ್ಧತೆ ಬೇಕು, ಕಲ್ಪನೆ ಇಲ್ಲದವರು ನಾನು ಕಡೆ ಅಂತೇಳಿ ಬಂದು ಅವರಿಗೆ ನಾವು ಕೊಟ್ಟು ನಾವು ಏನು ಮಾಡೋದು? ನಮ್ಮ ಒಂದು ಮತ ಹಾಳಾಗ್ತದೆ, ನಮ್ಮ ಒಂದು ಊಟ ಹಾಳಾಗ್ತದೆ, ಅಲ್ಲಿ ಸಂಶಯವೇ ಇಲ್ಲ. ಯಾರೂ ಕೂಡ ಸಾಮಾಜಿಕ ವ್ಯವಸ್ಥೆ ಒಳಗೆ ಕನಿಕರದ ವ್ಯವಹಾರ ಮಾಡಬಾರ್ದು. ಅವನು ಲಾಸ್ಟ್ ಬಂದಿದ್ದಾನೆ, ಅವನಿಗೊಂದು ಕೊಟ್ಟು ಬಿಡ್ತೇನೆ ಅಂತ ಹೇಳುವಂಥದ್ದು ನಮಗೆ ಅನ್ಯಾಯ ಮಾಡಿದಾಗೆ. ನಮಗೆ ಅನ್ಯಾಯ ಮಾಡೋದು ಅಂತೇಳಿದರೆ ನಮ್ಮ ವ್ಯವಸ್ಥೆಗೆ ಅನ್ಯಾಯ ಮಾಡಿದಾಗೆ. ನನ್ನ ಒಂದು ಓಟು ತಪ್ಪಿ ಇನ್ನೊಬ್ಬರಿಗೆ ಈ ಥರ ವ್ಯಕ್ತಿಗಳಿಗೆ ನಾವು ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ನಾವು ವ್ಯವಸ್ಥೆಗೆ ನಾವು ಅನ್ಯಾಯ ಮಾಡಿದ್ದೇವೆ ಅಂತ ಲೆಕ್ಕ. ಯಾಕಂದ್ರೆ ಸಣ್ಣ ಮಟ್ಟಿನ ಅನ್ಯಾಯ ಅದು ನಮ್ಮದು. ಆ ಸಂಸ್ಥೆ ಬೆಳೀಲಿಕ್ಕೆ ನಾನು ಪೂರಕವಾಗಿ ವರ್ತಿಸಲಿಲ್ಲ ಅಂತ ಆಗ್ತದೆ. ಅಂಥ ಕೆಲಸ ನಾವು ಮಾಡಬಾರ್ದು. ಹಾಗಾದರೆ ಈ ಸಲದ ಇದರಲ್ಲಿ ಬದಲಾವಣೆ ಬರುತ್ತಾ, ಅಥವಾ ಏನೋ ಹೊಸತನದ ಒಂದು ಇದಾಗುತ್ತಾ ಅಲ್ಲಿ ಅಂತೇಳಿ? ಅಂದರೆ ಆಫ್ಟರ್ ಚುನಾವಣೆ
ಹೌದು, ನಾವೀಗ ನಾನು ಪದ್ಮನಾಭ ಶೆಟ್ಟರು ಮತ್ತು ಹಾಗೆ ನಮ್ಮ ತಂಡ ಇದರ ಬಗ್ಗೆ ನಾವು ಭಾಳ ಸ್ಪಷ್ಟ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಮತ್ತು ಅದರ ಬಗ್ಗೆ ನಾವು ಈಗ ನಾವು ಜನರ ಹತ್ರ ಹೋಗಲಿಕ್ಕೆ ಮೊದಲೇ ನಾವು ಹಲವಾರು ಬಾರಿ ಕೂತು ಅದರ ಬಗ್ಗೆ ಚರ್ಚೆ ನಡೆಸಿ ನಮಗೆ ಏನು ಮಾಡ್ಬೋದು. ಈಗ ನಾವು ಹೇಳ್ಬೋದು, ನಾವು ನಿಮಗೆ ಸ್ವರ್ಗ ತಂದು ಕೊಡ್ತೇವೆ ಅಂತೇಳಿ ಅದು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಹಂತ ಹಂತವಾಗಿ ನಮ್ಮ ವ್ಯಾಪ್ತಿ ಒಳಗೆ ಏನು ನಮ್ಮ ಶಕ್ತಿ ಒಳಗೆ ಕೂತ್ಕೊಂಡು ಏನೇನು ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವೊಂದು ಬರ್ಕೊಂಡಿದ್ದೇವೆ. ಅದರ ಬಗ್ಗೆ ಕಲ್ಪನೆ ನಮಗಿದೆ. ಹಂತ ಹಂತವಾಗಿ ನಾವು ಏನೆಲ್ಲ ಮಾಡಬೇಕು ಅಂತೇಳಿ. ಇವತ್ತಿನ ನಾಳೆಗೆ ಆಗುವಂಥದ್ದಲ್ಲ. ಈಗ ನೋಡಿ, ಮೊದಲಾಗಿ ನಾವು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುವಂಥದ್ದು ನಾನು ಹೇಳಿದಾಗೆ ಇಲಾಖೆಗಳನ್ನು ನಾವು ಸೇರಿಕೊಂಡು ಇಲಾಖೆಗಳ ಮೂಲಕ ಇರುವಂಥ ಯೋಜನೆಗಳಿಗೆ ನಾವು ನಮಗೆ ನಮ್ಮ ರಿಸೋರ್ಸಲ್ಲಿ ತುಂಬ ಬೇಕಾಗುವುದಿಲ್ಲ. ಇಲಾಖೆಗಳಿರ್ತಾರೆ, ಮಾಹಿತಿ ಕೊಡುವಂಥದ್ದು. ನಮ್ಮ ಮಾಹಿತಿ ಕೊಡಲಿಕ್ಕೆ ನಮಗೇನು ಖರ್ಚಿಲ್ಲ. ಒಂದು ಚಹಾ ಬಿಸ್ಕೆಟ್ ಕೊಟ್ಟರೆ ಸಾಕಾಗ್ತದೆ. ಯಾರು ನಮ್ಮ ಸದಸ್ಯರು ನಮಗೆ ಮಧ್ಯಾಹ್ನ ಊಟ ಕೊಡಲೇಬೇಕು, ಪಾಯಸ ಇರಲೇಬೇಕಂತ ಹೇಳುವುದಿಲ್ಲ. ಆಯಿತು, ಅವರು ಬಂದು ಈಗ ನೋಡಿ, ನಿಮಗೆ ಕಾಣಿಯೂರು ಏನೋ ಒಂದು ಸೊಸೈಟಿಯಲ್ಲಿ ನಾನು ಅಲ್ಲಿಯ ಸದಸ್ಯರಿಗೆ ಆ ವ್ಯವಸ್ಥೆ ಮೇಲೆ, ಆ ಸಂಘದ ಮೇಲೆ ಎಷ್ಟು ಮಟ್ಟಿಗೆ ವಿಶ್ವಾಸ ಇದೆ ಅಂತ ಹೇಳಿದರೆ, ನಮಗೆ ಡಿವಿಡೆಂಡೇ ಬೇಡ ಅಂತ ಹೇಳಿದ್ದಾರೆ. ಡಿವಿಡೆಂಡ್ ಬೇಡ, ನಮಗೆ ನೀವು ಆಸ್ತಿ ಖರೀದಿ ಮಾಡಿ ಅಂತೇಳಿ. ಈ ವಿಶ್ವಾಸ ನಮ್ಮ ಸಂಘಕ್ಕೆ ಬರಬೇಕು. ಈಗ ನೀವು ಬೆಳ್ಳಾರಿಗೆ ಬಂದು ನೀವು ಖಂಡಿತ ಒಂದು ಪ್ರೋಗ್ರಾಮ್ ಮಾಡಿ, ಈ ವಿಶ್ವಾಸ ನಮ್ಮ ಸದಸ್ಯರಲ್ಲಿ ಉಂಟಾ ಅಂತ ಹೇಳುವಂಥದ್ದು ನೀವು ಅಳತೆ ಮಾಡಬೇಕು. ಸಂಘದ ಮೇಲೆ ಭಕ್ತಿ, ಪ್ರೀತಿ, ವಿಶ್ವಾಸ ನಮಗೆ ಬರುವಂಥ ಕೆಲಸ ನಾವು ಮಾಡಲಿದ್ದರೆ ಸಂಘ ಬೆಳೆಯುವುದಿಲ್ಲ. ಹಾಗೆ ನಮ್ಮ ಯೋಚನೆಯಲ್ಲಿ ಏನೆಲ್ಲ ಉಂಟು ಅಂತೇಳಿ, ಈಗ ಅವರು ಹೇಳ್ತಾ ಇದ್ರು ಪೆಟ್ರೋಲ್ ಪಂಪ್ ಇದೆ, ಗ್ಯಾಸ್. ನಾನು ಪೆಟ್ರೋಲ್ ಪಂಪ್ ಇವತ್ತಿನ ನಾಳೆಗೆ ಆಗುವಂಥದ್ದಲ್ಲ. ಅಂದರೆ ಅವಕಾಶಗಳು ಅದು ಕೂಡ ಅಂತ. ಈಗ ನಾವು ಈ ಕಾರ್ಯಕ್ರಮ, ಮಾಹಿತಿ ಕಾರ್ಯಕ್ರಮ ಮಾಡೋದು, ಒಂದು ಜನ ಔಷಧಿ ಕೇಂದ್ರ ಮಾಡ್ಬೋದು. ದೊಡ್ಡ ವ್ಯವಸ್ಥೆ ಅಲ್ಲ ಅದು. ಜನ ಔಷಧಿ ಕೇಂದ್ರ ಮಾಡ್ಬೋದು. ಸಾಮಾನ್ಯರು ಎಷ್ಟೋ ಜನ ಇದ್ದಾರೆ. ಅವರಿಗೆ ನೋಡಿ, ಒಂದು 50 ರೂಪಾಯಿ ಮದ್ದು ನಮಗೆ 10 ರೂಪಾಯಿ ಕೊಡಲಿಕ್ಕೆ ಆಗ್ತದೆ. ನಮ್ಮ ಸದಸ್ಯರಿಗೆ ನಮಗೆ ಅದನ್ನು ಪಬ್ಲಿಸಿಟಿ ಕೊಡಲಿಕ್ಕೆ ಆಗ್ತದೆ. ಇದು ಈಗ ಉಂಟು. ಆರೋಗ್ಯದ ಕಾರ್ಯಕ್ರಮ ಮಾಡ್ಬೋದು. ಒಂದು ವರ್ಷಕ್ಕೊಂದು ನಮಗೆ ಆರೋಗ್ಯ ಕ್ಯಾಂಪ್ ಮಾಡ್ಬೋದು. ನಮ್ಮ ಸದಸ್ಯರು 4000 ಸದಸ್ಯರು ಇದ್ದಾರೆ ನೋಡಿ. ನಾವೊಂದು ಒಳ್ಳೆಯ ಹಾಸ್ಪಿಟಲನ್ನು ಕರೆದು ಬೆಳ್ಳಾರಲ್ಲಿ ಒಂದು ವರ್ಷಕ್ಕೊಂದು ಕ್ಯಾಂಪ್, ನಾನೇ ಇನ್ಶೂರೆನ್ಸ್ ಮಾಡ್ಬೋದು. ಈಗ ಹೆಲ್ತ್ ಇನ್ಶೂರೆನ್ಸಿಗೆ ಅಲ್ಲ, ನಮ್ಮ ಸದಸ್ಯರಿಗೆ ಈಗ ಸದಸ್ಯರು ನಮ್ಮ ಬೆನ್ನೆಲುಬು. ರೈತರಿಗೋಸ್ಕರ ಸಂಘ ಅಲ್ವಾ ನಮ್ಮ ಸಂಘದಲ್ಲಿ. ಈಗ ಎಂತಂತೇಳಿದರೆ ಒಂದು ಇನ್ಶೂರೆನ್ಸ್ ಇಲ್ಲ. ಒಬ್ಬ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ನಮ್ಮ ಸಂಘದ ಸದಸ್ಯನಿಗೆ, ಒಂದು ಹೆಲ್ತ್ ಇನ್ಶೂರೆನ್ಸ್ ಮರಣ ನಿಧಿ, ಸಾಂತ್ವನ, ಆ ಥರದ್ದೆಲ್ಲ ಮಾಡ್ಬೋದು. ಇಲ್ಲ, ಎಲ್ಲ ಕಡೆ ಇದೆ. ಅಲ್ಲ, ಇಲ್ಲ, ಎಲ್ಲ ಇದು ಗ್ರಾಮ ಪಂಚಾಯತ್ ಈಗ ನೋಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇದೆ. ಅಲ್ಲ, ಇದು ಆಸ್ತಿ ಅಂತಸ್ತು ಬದುಕು, ಆಮೇಲೆ ಆದರೆ ಅದು ಬದುಕಿದ್ರೆ ಮಾತ್ರ ಅಲ್ವಾ ಆಸ್ತಿ ಅಂತಸ್ತು. ಆದರೆ ಒಂದು ಮನುಷ್ಯನಿಗೆ, ಒಂದು ನಮ್ಮ ಸಂಘದ ಸದಸ್ಯರಿಗೆ ಒಂದು ಆಧಾರ ಸ್ತಂಭ ಹೆಲ್ತ್ ಇನ್ಶೂರೆನ್ಸ್, ಅದೊಂದು ಮಾಡ್ಬೋದು. ಈಗ ಇವರು ಹೆಲ್ತ್ ಇನ್ಶೂರೆನ್ಸ್ ಹೇಳಿದ್ರಲ್ಲ, ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ. ಈಗ ನಾವೊಂದು 4000 ಸದಸ್ಯರು ಇರುವಾಗ ಅದರಲ್ಲಿ ಒಂದು 500 ಜನಕ್ಕೆ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೇವೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ ಇವತ್ತಿನ ಕಾಂಪಿಟೇಷನ್ ಇನ್ಶೂರೆನ್ಸ್ ಫೀಲ್ಡ್ನಲ್ಲಿ ಎಷ್ಟಿದೆ ಅಂತ. ಕಂಪನಿಯವರು ಓಡಿ ಬಂದು ಕೂತ್ಕೊಳ್ತಾರೆ ನಮ್ಮ ಮುಂದೆ. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡಿಸಿ ನಮಗೆ ಅವರಿಗೆಲ್ಲ ಪಾಲಿಸಿ ಕೊಡಲಿಕ್ಕೆ ಆಗ್ತದೆ. ನೀವು ಮಾರ್ಕೆಟ್ನಲ್ಲಿ 15,000ಗೆ ತಗೊಳ್ಳೋ ಪಾಲಿಸಿಯನ್ನು 90 ಡಿಸ್ಕೌಂಟ್ನಲ್ಲಿ ತಗೊಳ್ಳಿಕ್ಕೆ ಆಗ್ತದೆ. ಇದು ಅನುಭವ ಇದೆ. ನಾವೊಂದು ಸಂಘದಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಡಿಪಾರ್ಟ್ಮೆಂಟ್ಲಿದ್ದೆ, ಒಂದು 25 ವರ್ಷ ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನಮ್ಮದೇ ನಮ್ಮ ಎಂಪ್ಲಾಯೀಸ್ ಸೊಸೈಟಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಬಹಳ ಡಿಸ್ಕೌಂಟ್ ರೇಟ್ನಲ್ಲಿ ನಮಗೆ ಇನ್ಶೂರೆನ್ಸ್ ಸಿಕ್ಕಿದೆ. ಇಷ್ಟು ದೊಡ್ಡ ಸಂಖ್ಯೆ ನಮ್ಮ ಹತ್ರ ಇರುವಾಗ ಅದೇ ಥರದ ಯೋಜನೆಯನ್ನು ನಮ್ಮ ಸೊಸೈಟಿಯಲ್ಲಿ ಮಾಡಿ, ಇದಕ್ಕೆ ನಮಗೆ ಖರ್ಚಿಲ್ಲ. ಸದಸ್ಯರು ಅವರ ಪ್ರೀಮಿಯಂ ಕೊಡ್ತಾರೆ. ನಾವು ಏನಂತ ಹೇಳಿದರೆ, ಆ ಇನ್ಶೂರೆನ್ಸ್ನವ್ರು ಬಂದಾಗ ಅವ್ರ ಹತ್ರ ಕೂತು ಮಾತಾಡೋದು, ನಮ್ಮ ಇಷ್ಟು ಜನ ಸದಸ್ಯರು ಮಾಡಿಕೊಡಿ ಅಂತ ಹೇಳೋದು. ಏನೇನೂ ಖರ್ಚಿಲ್ಲ ಇದಕ್ಕೆ. ಯೋಜನೆ ಬೇಕಷ್ಟೇ, ಯೋಚನೆ ಬೇಕು, ಇಷ್ಟು ಮಾಡಬೇಕು. ಇದನ್ನು ನಾವು ಮೊದಲ ಹಂತದಲ್ಲಿ ಇದೆಲ್ಲ ಮಾಡಲಿಕ್ಕೆ ಆಗ್ತದೆ. ಮತ್ತು ನಮಗೆ 2ನೇ ಹಂತಕ್ಕೆ ಬಂದಾಗ ಪ್ರಾವಿಷನ್ ಸ್ಟೋರ್ಸ್, ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೋರ್ ಎಲ್ಲ ಸೊಸೈಟಿಯಲ್ಲಿದೆ. ಯಾಕಂದರೆ ಅದು ಅವಶ್ಯಕತೆ ಇದೆ. ಒಂದು ಕಡೆ ನಮಗೆ ಒಳ್ಳೆಯ ಪದಾರ್ಥ ಸಿಕ್ಕಬೇಕು. ಈಗ ಸಂಘ ಅಂತ ಹೇಳುವಾಗ ವಿಶ್ವಾಸ ಬರ್ತದೆ ಎಲ್ಲರಿಗೂ. ನಾವು ವ್ಯವಹಾರ ನಮ್ಮ ಸರಿ ಇದ್ದರೆ ಒಳ್ಳೆಯ ಮಾಲು ಸಿಗ್ತದೆ, ಅಲ್ಲಿ ನಾವು ಅಲ್ಲಿ ಹೋಗಿ ತಗೊಳ್ಳುವ ಆ ಬದ್ಧತೆ ನಮ್ಮ ಸದಸ್ಯರಿಗೆ ಬರ್ತದೆ. ಆ ಥರದ ಒಂದು ವ್ಯವಸ್ಥೆ ಮಾಡಿಕೊಳ್ಬೋದು. ಗೊಬ್ಬರದ ಅಂಗಡಿ ನಮ್ಮಲ್ಲಿ, ನಾನು ಹೇಳ್ತಾ ಇರೋದು, ನನಗೆ 53 ವರ್ಷ. ನಾನು ಶಾಲೆಗೆ ಹೋಗ್ತಾ ಇರುವಾಗ ನನ್ನ ಅಪ್ಪ ಹೇಳ್ತಾ ಇದ್ದರು, ಬೆಳ್ಳಾರಿಯದ್ದು ಗೊಬ್ಬರ ರೇಟು ಸಹ ಜಾಸ್ತಿ, ಪ್ರಯೋಜನ ಇಲ್ಲ, ನಾವು ಮುಂಡುಗಾರೆ ತರುವ ಅಂತ ಕಳಂಜಬಾಳ್ಯದಲ್ಲಿ. ನಾನು ಉತ್ಪ್ರೇಕ್ಷೆ ಮಾಡಿ ಹೇಳುವಂಥದ್ದಲ್ಲ, ಬೇಸರದಲ್ಲಿ ಹೇಳುವಂಥದ್ದು. ಯಾಕೆ ಅಲ್ಲಿಂದ ಇವತ್ತಿನವರೆಗೂ ನಮ್ಮ ಕಂಡೀಷನ್ನಲ್ಲಿ ಏನು ವೃದ್ಧಿ ಆಗಲಿಲ್ಲ. ನಾವು ಜೀಪು ಬಾಡಿಗೆ 500 ರೂಪಾಯಿ ಜಾಸ್ತಿ ಕೊಟ್ಟು ಮುಂಡುಗಾರು ಕಳಂಜಬಾಳ್ಯ ಸೊಸೈಟಿಯವರ ಅಲ್ಲಿಗೆ ಹೋಗಿ ನಾವು ಗೊಬ್ಬರ ತಗೊಂಡು ಬರೋದು. ಇವತ್ತು ಕೂಡ ಹಾಗೆ ಆಗ್ತಾ ಇರೋದು. ನಮ್ಮ ಹತ್ರ ಇಲ್ಲ. ಒಂದು ಸ್ವಲ್ಪ ಕೆಲವು ಐಟಮ್ ಇದೆ, ಇಲ್ಲ ಅಂತೇಳಿ ನಾನು ಸೊನ್ನೆ ಹೇಳೋದಲ್ಲ, ಕೆಲವು ಐಟಮ್ ಇದೆ. ಆದರೆ ನಮಗೆ ಏನು ಬೇಕು, ನನಗೆ ಮಾನಂಜಿ ಅವ್ರದ್ದು ಹೇಳಿ, ನಾನು ಇನ್ನೊಂದು ವಿಷಯ ಹೇಳ್ತೇನೆ ಮಾನಂಜಿ ಅವರಲ್ಲಿ ಏನಿದೆ ಅಂತೇಳಿ. ಈಗ ನೀವು ಮಳೆಗಾಲ ಬರುವಾಗ ಗೊಬ್ಬರ
ಬೇಕು, ಔಷಧಿ ಬೇಕು, ಅಲ್ಲಿ ಒಂದು ರಿಜಿಸ್ಟರ್ ಇದೆ, ನಾನು ನೋಡಿದ್ದೇನೆ, ರಿಜಿಸ್ಟರ್ ಉಂಟು. ಅವರು ಸುಮಾರಾಗಿ ಮಾರ್ಚ್ ಸಮಯಕ್ಕೆ ಆ ರಿಜಿಸ್ಟರ್ ಓಪನ್ ಮಾಡ್ತಾರೆ. ನಿಮಗೆ ಈ ಮಳೆಗಾಲಕ್ಕೆ ಯಾವ ಗೊಬ್ಬರ ಬೇಕು ಅಂತ ನೀವು ಮೆಂಬರ್ ನಂಬರ್ ಹಾಕಿ ನೀವು ಬರಿಬೇಕು. ಅದರಲ್ಲಿ ನನಗೆ ಸುಫಲ ಎಷ್ಟು ಬೇಕು, ಫ್ಯಾಕ್ಟಂಪಾಸ್ ಎಷ್ಟು ಬೇಕು, ಯೂರಿಯಾ ಎಷ್ಟು ಬೇಕು ಅಂತ ನೀವು ಅಲ್ಲಿ ಬರೀಬೇಕು. ಮೈಲ್ ತೂತಾರೆ ಯಾವ ಬ್ರ್ಯಾಂಡ್ ಎಷ್ಟು ಬೇಕು, ಇನ್ನು ಬರೆದು ಆ ರಿಜಿಸ್ಟರ್ನಲ್ಲಿ ಎಲ್ಲ ಮೆಂಬರ್ಸ್ ಬರೀತಾರೆ. 1 ತಾರೀಕಿಗೆ ಅಂದರೆ ಮೇ ಬರುವಾಗ ಇದನ್ನೆಲ್ಲ ಅವರು ಟೋಟಲ್ ಮಾಡ್ತಾರೆ. ಆರ್.ಕೆ. ಭಟ್ರಿಗೆ ಎಷ್ಟು ಗೋಣಿ ಸುಫಲ ಬೇಕು, ಪದ್ಮನಾಭ ಶೆಟ್ಟರಿಗೆ ಎಷ್ಟು ಫ್ಯಾಕ್ಟಂಪಾಸ್ ಬೇಕು, ಹೇಮಂತರಿಗೆ ಎಷ್ಟು ಮೈಲ್ತುತ್ತು ಬೇಕು, ಯಾವ ಬ್ರ್ಯಾಂಡ್ ಇದು ಬೇಕು, ಇದನ್ನೆಲ್ಲ ಟೋಟಲ್ ಮಾಡಿ ಒಂದು ಚಾರ್ಟ್ ಮಾಡ್ತಾರೆ. ನೀವು ಏನು ಕೇಳಿದ್ದೀರಲ್ಲ ಅದನ್ನೇ ತಂದು ಹೇಳ್ತಾರೆ, ನೋಡಿ ನಿಮ್ಮದೆಲ್ಲ ಐಟಮ್ ಬಂದಿದೆ, ನೀವು ತಗೊಂಡು ಹೋಗಿ ಅಂತ. ಇದು ವ್ಯವಸ್ಥೆ. ಇದು ನಾವು ರೈತರ ಜವಾಬ್ದಾರಿ ತಗೊಂಡ ಮೇಲೆ ನಾವು ಮಾಡಬೇಕಾದಂಥ ವ್ಯವಸ್ಥೆ ಈ ಥರದ್ದು. ಅದನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಮಾಡಲಿಕ್ಕಿದ್ದೇವೆ. ಯಾರು ಎಲ್ಲಿ ಓಡಬೇಕಾಗಿಲ್ಲ. ಅದು ಪುತ್ತೂರಿನಲ್ಲಿ ಸಿಗ್ತದೆ, ನಾನು ಪುತ್ತೂರಿಗೆ ಬೇಡ, ಬೆಳ್ಳಾರಿಯಲ್ಲಿ ಅದನ್ನು ಕೊಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಅಂದರೆ ರೈತರು 1 ಪಾಯಿಂಟ್ ಸೊಲ್ಯೂಷನ್ ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಏನು ಅಂತ ಹೇಳಿದರೆ, ನಾವು ಕೆಲವಕ್ಕೆ ಪುತ್ತೂರಿಗೆ ಹೋಗಬೇಕು, ಕೆಲವಕ್ಕೆ ಸುಳ್ಯಕ್ಕೆ ಹೋಗಬೇಕು, ಕೆಲವು ಸತಿ ಮಂಗಳೂರಿಗೆ ಹೋಗಬೇಕು. ಎಷ್ಟೆಷ್ಟು ಸಾಧ್ಯ ಉಂಟು ಅದನ್ನೆಲ್ಲ ಪೂರೈಕೆ 1 ಪಾಯಿಂಟ್ನಲ್ಲಿ. ನೀವು ಅಲಂಕಾರದಲ್ಲಿ ನೋಡಿರ್ಬೋದು ಅಥವಾ ಗುತ್ತಿಗಾರ ನೋಡಿರ್ಬೋದು, ನಿಮಗೆ ಸುಮಾರು ವಿಚಾರಗಳು, ಸುಮಾರು ಸೇವೆಗಳು ನಿಮಗೆ 1 ಪಾಯಿಂಟಲ್ಲಿ ಸಿಗ್ತದೆ. ಈಗ ಮಣ್ಣು ಟೆಸ್ಟಿನ ಕೇಂದ್ರ ಮಾಡ್ಬೋದು, ದೊಡ್ಡ ವ್ಯವಸ್ಥೆ ಅಲ್ಲ. ಮಣ್ಣು ಟೆಸ್ಟ್ ಅಂತ ಹೇಳಿದರೆ ಇವತ್ತಿನ ಈ ಕೆಮಿಕಲ್ ಯುಗದಲ್ಲಿ ಎಲ್ಲರ ಮಣ್ಣು ಹಾಳಾಗ್ತಾ ಇದೆ, ಎಲ್ಲರಿಗೂ ಅದರ ಅರಿವು ಕೂಡ ಇದೆ. ನಮ್ಮ ಸಂಘಟನೆಯ ಉದ್ದೇಶ ಕೂಡ ಅದು ಏನು, ಸಾವಯವವನ್ನು ಬೆಳೆಸುವಂಥದ್ದು, ಮಣ್ಣಿನ ರಕ್ಷಣೆಯನ್ನು ನಾವು ನಮ್ಮ ಆರೋಗ್ಯ ರಕ್ಷಣೆ ಹೇಗೆ ಮಾಡ್ತೇವೋ ಭೂಮಿ ತಾಯಿಯ ರಕ್ಷಣೆಯನ್ನು ಕೂಡ ಅದೇ ರೀತಿಯಲ್ಲಿ ಮಾಡಬೇಕಂತ ಹೇಳುವಂಥ ನಮ್ಮ ಸಂಘಟನೆಯ ಧ್ಯೇಯ ಉಂಟು. ಮಣ್ಣು ಪರೀಕ್ಷಾ ಕೇಂದ್ರವನ್ನು ನಾವು ಬೆಳ್ಳಾರಿಯಲ್ಲಿ ಮಾಡಿದಾಗ, ನಮ್ಮ ಸೊಸೈಟಿಯಲ್ಲಿ ಮಾಡಿದಾಗ, ನಮ್ಮ ಸುತ್ತಮುತ್ತಲು ನಾವು ನಮ್ಮ ಸದಸ್ಯರಿಗೆ ಅಂತ ಹೇಳೋದಿಲ್ಲ, ಮಣ್ಣಿನ ಪ್ರಶ್ನೆ ಬರುವಾಗ ಭಾರತ ಮಾತೆ ನಮಗೆಲ್ಲರಿಗೂ ಬೇಕೇ ಬೇಕು. ನಾವು ಮುಂದಿನ ಪೀಳಿಗೆಗೆ ನಾವು ಯಾವುದನ್ನು ಕೂಡ ಹಾಳು ಮಾಡಿ ಹೋಗುವಂಥ ಕೆಲಸ ನಾವು ಮಾಡಬಾರದು. ಮಣ್ಣು ಪರೀಕ್ಷೆಯ ಕೇಂದ್ರ ನಾವು ಬೆಳ್ಳಾರೆ ಅಂತ ಪ್ರದೇಶದಲ್ಲಿ ಮಾಡಿದಾಗ, ಬೆಳ್ಳಾರೆ ಒಂದು ಸೆಂಟರ್, ನಿಮಗೆ ಬೆಳ್ಳಾರೆ ವ್ಯಾಪ್ತಿ ಸೊಸೈಟಿ ವ್ಯಾಪ್ತಿಗಿಂತ ಹೊರಗೆ ದೊಡ್ಡ ವ್ಯಾಪ್ತಿ ಇದೆ. ನಿಮಗೆ ಹೆಚ್ಚು ಕಡಿಮೆ ಒಂದು 20 ಇರ್ಬೋದಲ್ಲ, 13 ಒಂದು 20 ಗ್ರಾಮಕ್ಕೆ ಬೆಳ್ಳಾರೆ ಸೆಂಟರ್ ಸುತ್ತಲ್ಲ. ಇಂಥ ಕೇಂದ್ರದಲ್ಲಿ ನಾವು ಒಂದು ಮಣ್ಣು ಪರೀಕ್ಷಾ ಕೇಂದ್ರ ಮಾಡಿದರೆ ಇಷ್ಟು ಭಾಗಕ್ಕೆ ನಾವು ರೈತರಿಗೆ ಒಂದು ಸಹಕಾರ ಮಾಡಿದಾಗ ಆಗ್ತದೆ. ಮಣ್ಣಿನ ಪ್ರತಿ ವರ್ಷ ಮಣ್ಣು ಟೆಸ್ಟ್ ಮಾಡಿಯೇ ನಮಗೆ ಬೇಕಾದಂಥ ಗೊಬ್ಬರಗಳನ್ನು ಹಾಕಿದಾಗ ಬೆಲೆ ಕೂಡ ಜಾಸ್ತಿ ಆಗ್ತದೆ, ಮಣ್ಣು ಕೂಡ ಉತ್ತಮ ರೀತಿಯಲ್ಲಿ ಉಳಿತದೆ. ನನ್ನ ಮಕ್ಕಳಿಗೆ ನಾನು ಮಣ್ಣನ್ನು ಹಾಳು ಮಾಡಿ ನಾನು ದುಡ್ಡು ಮಾಡಿ ನಾನು ಸತ್ತರೆ ಉಪಯೋಗ ಇಲ್ಲ. ನಮ್ಮ ಮುಂದಿನ ಪೀಳಿಗೆ ಅದನ್ನು ಅನುಭವಿಸಲಿಕ್ಕೆ ನಾವು ಅದನ್ನು ಹಾಗೆ ಬಿಟ್ಟು ಹೋಗಬೇಕು. ಆ ದೃಷ್ಟಿಯಲ್ಲಿ ಕೂಡ ನಾವು ಕೆಲಸ ಮಾಡಬೇಕು. ಇದನ್ನು ಈ ಮಣ್ಣಿನ ಆರೋಗ್ಯದ ಬಗ್ಗೆ ನಾನು ಹೇಳಿದೆ, ಅದನ್ನು ಕೂಡ ನಾವು ಪ್ರಚಾರ ಮಾಡಬೇಕು, ಇಳಿದು ಪ್ರಚಾರ ಮಾಡಬೇಕು. ಇಲ್ಲಿ ಸಮಸ್ಯೆ ಎಲ್ಲಿ ಉಂಟು, ಈ ಭಾಗದಲ್ಲಿ ಈ ಥರ ಸಮಸ್ಯೆಗಳಾಗಿದೆ, ಅದನ್ನು ನಾವು ಎತ್ತಿ ತೋರಿಸ್ಬೇಕು. ಯಾವ ರೈತ ಇನ್ನೊಂದೇನಾಗ್ತದೆ ಅಂತ ಹೇಳಿದರೆ, ನೋಡಿ ಸೋಲುಗಳು ಬರ್ತದೆ. ಒಬ್ಬ ರೈತ ಸೋತಿದ್ದಾನೆ, ಯಾವುದೋ ಒಂದು ಕಾರಣಕ್ಕೆ ಸೋತಿದ್ದಾನೆ, ಯಾವುದೋ ಗೊಬ್ಬರ ಹಾಕಿ ಸೋತಿದ್ದಾನೆ, ಇನ್ನೊಂದು ಈ ಸೋಲುಗಳನ್ನು ನಾವು ನಮ್ಮ ಸದಸ್ಯರಿಗೆ ತಲುಪಿಸಿ, ನೋಡಿ ಈ ಥರ ಆಗಿದೆ ಇವರಿಗೆ, ನಾವು ಇದರ ಬಗ್ಗೆ ನಾವು ಜಾಗೃತಿ ಇರಬೇಕು. ಈ ಮಾಹಿತಿಯನ್ನು ಯಾರು ಕೊಡಬೇಕು? ನಾವು ಹೀಗೆ ಫಂಕ್ಷನಲ್ಲಿ ಹೋದಾಗ ಅಲ್ಲಿ ಮಾತಾಡಿಕೊಳ್ತೇವೆ, ಅದು ಪ್ರಾಮಾಣಿಕವಾಗಿ ಯಾರು ಹೇಳುವುದು. ಈಗ ನಾನು ಸೋತಿದ್ದೇನೆ ಅಂತೇಳಿ ನಾನು ಬಂದು ಎದೆ ಉಬ್ಬಿಸಿ ನಾನು ಸೋತಿದ್ದೇನೆ ಅಂತೇಳಿ ಹೇಳಲಿಕ್ಕೆ ನನಗೆ ಮನಸ್ಸು ಬರ್ತದೆ, ನಾನು ಬರೋದಿಲ್ಲ. ಆದರೆ ಬಹಳ ನಾಜೂಕಿನಿಂದ ಈ ಸೋಲುಗಳನ್ನು ಕೂಡ ನಮ್ಮ ರೈತರಿಗೆ ಪ್ರತಿಯೊಬ್ಬರಿಗೆ ಕೂಡ ತಲುಪಿಸುವಂಥ ಜವಾಬ್ದಾರಿ ಕೂಡ ಸೊಸೈಟಿಗೆ ಇರುವಂಥದ್ದು. ಆ ಕೆಲಸವನ್ನು ಕೂಡ ನಾವು ಮಾಡಬೇಕು. ತಕ್ಷಣದಲ್ಲಿ ಅಲರ್ಟ್ ಮಾಡುವಂಥದ್ದು, ನೋಡಿ ಈ ಥರ ಆಗಿದೆ ಇಂಥವರಿಗೆ, ನಾವು ಅದನ್ನು ಮಾಡಬಾರ್ದು ಅಂತೇಳಿ ಒಂದು ಕಾರ್ಯಕ್ರಮ. ನಾನು ಹೇಳೋದು ಸ್ಪಂದನೆ ಹೇಗಿರಬೇಕು ಅಂತ ಹೇಳಿದರೆ, ನಿಮ್ಮ ಅಲ್ಲಿ ಒಂದು ಸಮಸ್ಯೆ ಬಂದ ಕೂಡಲೇ ಅಲ್ಲಿ ಮೊದಲು ನಿಂತಿರುವವರು ನಾವು ಈ ಥರ ಇರಬೇಕು. ಈಗ ಒಂದು ರೋಗಿ ಏನಾದರೂ ಹೆಚ್ಚು ಕಡಿಮೆ ಆಂಬುಲೆನ್ಸಲ್ಲಿ ಹೋಗ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ. ಅದೇ ರೀತಿ ಒಂದು ಕೃಷಿಕನಿಗೆ ಅವನ ಕೃಷಿ ವ್ಯಾಪ್ತಿಯಲ್ಲಿ ಏನಾದರೂ ಸಮಸ್ಯೆ ಆದ ಕೂಡಲೇ ತಕ್ಷಣ ಸ್ಪಂದನೆ ಎಲ್ಲಿಂದ ಬರಬೇಕಂದ್ರೆ ಕೃಷಿ ಪತ್ತಿನ ಸಹಕಾರಿ ಸಂಘ, ನಮ್ಮ ಜವಾಬ್ದಾರಿ ಅದು. ನಮಗೆ ಆ ಯೋಚನೆ ಇರಬೇಕು, ಆ ಕಲ್ಪನೆ ಇರಬೇಕು. ಇಲ್ಲದಿದ್ದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಾನೊಂದು ದೂರದಲ್ಲ, ಯಾರನ್ನು ಕೂಡ ದೂರದಲ್ಲ, ಆ ಕಲ್ಪನೆ ಕೊರತೆ ನಮಗೆ ಒಂದು ಸಂಸ್ಥೆಯನ್ನು ಹಾಳು ಮಾಡ್ತದೆ. ಇದಾಗಿರೋದು ಇದು ನಮಗೆ ಆಗಿರೋದು. ಅದು ಇಂತಹ ಒಂದು ವ್ಯವಸ್ಥೆಯಿಂದ ಹೊರಗೆ ಬಂದು ಹೊಸತಾದ ಒಂದು ಆಡಳಿತವನ್ನು ಕೊಡಬೇಕು ಅನ್ನೋದು ಈಗ ನಿಮ್ಮ ಒಂದು ತಂಡದ ಉದ್ದೇಶ ಅಲ್ವಾ? ಈಗ 12 ಮಂದಿ ನಿಂತಿದ್ದಾರೆ ನಿಮ್ಮ ಕಡೆಯಿಂದ. ನಾವು ಹಾಗಾದ್ರೆ ವೀಕ್ಷಕರೇ, ನನಗೆ ಅನಿಸಿದ್ದು, ನಾವು ಯಾಕೆ ಈ ಟೀಮ್ ಅನ್ನು ತಗೊಂಡು ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಂದು ಅಭಿವೃದ್ಧಿಯ ಪದವಾದ ಬಗ್ಗೆ ಒಂದು ಅಂಕಣವನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿ ಅದೆಷ್ಟೊಂದು ಇಂಪ್ಯಾಕ್ಟ್ ಮಾಡಿತ್ತು ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಬೆಳ್ಳಾರಿಯವರು ತಕ್ಷಣ
ಇಲ್ಲಿಗೆ ಬಂದು ನಮ್ಮ ಜೊತೆ ಸರ್ ನಮ್ಮದು ಯಾಕೆ ನೀವು ಹೇಳ್ತಾ ಇಲ್ಲ ಅಂತ ಕೇಳುವಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಜಕ್ಕೂ ನಮಗೆ ಬಹಳಷ್ಟು ಖುಷಿ. ರೈತರ ಪರವಾಗಿ ನಾವು ಏನಾದ್ರು ಮಾಡಬೇಕು ಅಂತ ನಾವಿದ್ವಿ. ಆ ಸಂದರ್ಭದಲ್ಲಿ ಒಂದಷ್ಟು ಅಂಕಣಗಳನ್ನು ಮಾಡಿದ್ವಿ. ಆ ಅಂಕಣಕ್ಕೆ ತಕ್ಷಣ ಇವರು ಆರ್ಕೆ ಭಟ್ರು ನನಗೆ ಫೋನ್ ಮಾಡಿದ್ರು, ಅಲ್ಲ ನೀವು ಇದೆಲ್ಲ ಮಾಡಿದ್ರಿ, ನಮ್ದೇ ಯಾಕೆ ಮಾಡಿ ಬರಲಿಲ್ಲ, ನಮ್ದೇ ಯಾಕೆ ಮಾಡ್ತಾ ಇಲ್ಲ, ನಮ್ಮಲ್ಲಿ ಬಂದು ನೋಡಿ, ನಮ್ಮ ರೈತರ ಪರಿಸ್ಥಿತಿ ನೋಡಿ ಹೀಗಾಗಿದೆ ಅನ್ನುವಂತ ಮಾಹಿತಿಯನ್ನು ನಮ್ಗೆ ಕೊಟ್ಟ ಮೇಲೆ ಗೊತ್ತಾಗಿದ್ದು ಬಳ್ಳಾರಿಯಲ್ಲಿ ಈ ತರದ ಪರಿಸ್ಥಿತಿ ಇದೆ, ಜನಗಳಿಗೆ, ರೈತರಿಗೆ, ಸದಸ್ಯರಿಗೆ ಸಮಸ್ಯೆ ಆಗಿದೆ. ಅದೇ ದೊಡ್ಡ ಮಟ್ಟಿನಲ್ಲಿ ಸ್ಪಂದನೆ ಮಾಡಲಿಕ್ಕೆ ನಿಮಗೆ ಮಾಧ್ಯಮದವರಿಗೆ ಮಾತ್ರ ಸಾಧ್ಯ ಆಗೋದು. ನಾವು ಎಷ್ಟೇ ಹೋರಾಟ ಮಾಡಿದ್ರು ಏನು ಮಾಡಿದ್ರು ಕೂಡ ನಮ್ಮ ಸೀಮಿತ ವ್ಯಾಪ್ತಿಯಲ್ಲಿ ಮಾತ್ರ ಇರ್ತದೆ. ನಾವು ಏನು ಕೂಗಾಡಿದ್ರು ನಾವು ಒಂದಷ್ಟು ಜನಕ್ಕೆ ಹೇಳ್ಬೋದು, ಸುಳ್ಳುಗಳನ್ನೇ ನಂಬುವವರಿದ್ದಾರೆ. ಅದು ಆದರೆ ನಿಮ್ಮ ವ್ಯಾಪ್ತಿ ತುಂಬ ದೊಡ್ಡದು ಮತ್ತು ಅದು ಬಹಳ ಪರಿಣಾಮಕಾರಿಯಾಗಿ ಆಗ್ತದೆ. ಆ ಕಾರಣಕ್ಕೆ ನಾನು ನಿಮಗೆ ಹೇಳಿದಂಥದ್ದು. ಮತ್ತು ನಮ್ಮದು ಯಾಕೆ ಮಾಡಲಿಲ್ಲ, ನಮ್ಮ ನೆಗೆಟಿವ್ ದೃಷ್ಟಿಯಲ್ಲಿ ಏನು ಬೆಳ್ಳಾರದ್ದನ್ನು ನೀವು ಹೈಲೈಟ್ ಮಾಡಿ ಇಲ್ಲಿ ಅದು ಆ ದೃಷ್ಟಿಯಲ್ಲಿ. ಆದರೆ ನಿಮ್ಮ ಈ ಕಾರ್ಯ ಬಹಳ ರೈತ ಪೂರಕವಾದಂಥದ್ದು. ಈಗ ರೈತರಿಗೆ ಒಂದು ಧ್ವನಿ ಕೊಡಬೇಕಲ್ಲ, ಯಾರಾದರೂ ಕೊಡಬೇಕು. ಆ ಧ್ವನಿ ಸ್ಪಷ್ಟವಾಗಿರಬೇಕು. ಆ ಧ್ವನಿಯ ಹಿಂದೆ ಮತ್ತೆ ಕಮರ್ಷಿಯಲ್ ಇರಬಾರ್ದು. ಈಗ ನನಗೆ ಖುಷಿಯಾದದ್ದು ಏನು ಅಂತ ಹೇಳಿದರೆ, ನಿಮ್ಮ ರಿಪೋರ್ಟಿನಲ್ಲಿ ನೀವು ನಿಷ್ಕಲ್ಮಶ ಆಗಿ ನೀವು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀರಿ. ಇದರಲ್ಲಿ ಕಮರ್ಷಿಯಲ್ ಏನಿಲ್ಲ. ಏನು ನನಗೆ ಅಡ್ವರ್ಟೈಸ್ಮೆಂಟ್ ಸಿಗ್ತದೋ ಅದು ಏನಂತ ಹೇಳಿದ್ರೆ, ನನಗೆ ನಿಮ್ಮ ಇನ್ನೊಂದು ನಾನು ನೋಡಿದ್ದೇನೆ, ನಾನು ಭಾರಿ ಗಮನಿಸಿದ್ದೆ ಏನಂತ ಹೇಳಿದರೆ, ನೋಡಿ ಇವತ್ತಿನ ಮಾಧ್ಯಮದಲ್ಲಿ ವೆಬ್ ನ್ಯೂಸ್ಗಳೆಲ್ಲ ಹೇಗಿರ್ತದೆ ಅಂತ ಹೇಳಿದರೆ, ಮೇಲೆ ಒಂದು ಲೈನ್ ಬರೆಯೋದು, ಆಮೇಲೆ 12 ಅಡ್ವರ್ಟೈಸ್ಮೆಂಟ್ ಹಾಕೋದು. ನಾವು ಎಳ್ದು ಹುಡುಕೋದು ಎಲ್ಲಿ ಉಂಟು ನಮ್ಮದು ಇನ್ನೂ ಅಂತೇಳಿ. ಆಗ ನನಗೆ ಸುತ್ತಾಗ್ತದೆ, ನಾನು ಅದನ್ನು ಮಾಡಿಸಿ ಒಳಗಿಡುವುದು. ಇದಲ್ಲ, ನೀವು ಏನು ಮಾಡಿದ್ದೀರಿ, ಬಹಳ ಚಂದ ಬರ್ಕೊಂಡು ಹೋಗಿದ್ದೀರಿ, ನಮ್ಮನ್ನು ಓದಿಸ್ತದೆ ಅದು. ಹೌದು, ಪರಿಣಾಮಕಾರಿಯಾಗಿ ಒಂದು ರಿಪೋರ್ಟ್ ಬರೋದು ಅಂತ ಹೇಳಿದರೆ ಅದು. ಯಾಕಂದರೆ ನೀವು ಅಡ್ವರ್ಟೈಸ್ಮೆಂಟ್ ನಿಮಗೆ ಬರ್ಬೋದು, ನಿಮಗೆ 10 ರೂಪಾಯಿ, ನಾನು ಖಂಡಿತ ಹೇಳೋದು, ನಿಮಗೆ 10 ರೂಪಾಯಿ ಕಡಿಮೆ ಅಡ್ವರ್ಟೈಸ್ ಬಂದರೂ ಕೂಡ ಮುಂದಿನ ದಿನದಲ್ಲಿ ನೀವು ಇದನ್ನೇ ಕಂಟಿನ್ಯೂ ಮಾಡಿದರೆ ನಿಮಗೆ ಖಂಡಿತವಾಗಿ ವ್ಯೂವರ್ಸ್, ರೀಡರ್ಸ್ ನಿಮಗೆ ಜಾಸ್ತಿ ಆಗ್ತಾರೆ. ಆ ದೃಷ್ಟಿಯಲ್ಲಿ ನಿಮ್ಮ ರಿಪೋರ್ಟ್ ಬಹಳ ಪರಿಣಾಮಕಾರಿ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ನನ್ನದು. ಅದನ್ನು ಪೂರ ಓದಿರ್ತಾರೆ, ಒಂದು ಲೈನ್ ಮಾತ್ರ ಅಲ್ಲ, ಪೂರ ಓದಿರ್ತಾರೆ. ನಮ್ಮ ತುದಿಯಿಂದ ಕಡೆಯವರೆಗೂ ಕೂಡ ಖಂಡಿತವಾಗಿ ನಮ್ಮ ಸದಸ್ಯರು ಓದಿರ್ತಾರೆ, ಬದಲಾವಣೆಯನ್ನು ಗಮನಿಸಿರ್ತಾರೆ, ಮುಂದೆ ಏನು ಆಗಬೇಕು ಅಂತ ಹೇಳುವಂಥ ನಿಶ್ಚಯ ಈಗ ಮಾಡ್ತಾರೆ. ನಾನು ಹೇಳೋದು, ಈ 25ರ ಚುನಾವಣೆಯಿಂದ ಮೊದಲು ನಮ್ಮ ಸೊಸೈಟಿಯಲ್ಲಿ ಏನಾಗಬೇಕು, ನಮ್ಮ ಸೊಸೈಟಿ ಇದನ್ನು ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಉಂಟು. ನಾವು ಇಷ್ಟವರೆಗೆ 15, 20, 30 ವರ್ಷದಿಂದ ಅದೇ ಮುಖಗಳನ್ನು ನೋಡಿ 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 ಅವರಿಗೆ ಸ್ವಲ್ಪ ಬೇಜಾರಾಗಿರ್ತದೆ. ಹೊಸ ಪಿಕ್ಚರ್ ಬಂದರೆ ಎಲ್ಲರಿಗೂ ಸಹ ಖುಷಿ ಆಗ್ತದೆ. ಹಾಗೆ ಸ್ವಲ್ಪ ಹೊಸ ಪಿಕ್ಚರ್ ಬರಲಿ ಅಂತ ಹೇಳುವಂಥ ನಿರ್ಧಾರ ಖಂಡಿತವಾಗಿ ನಮ್ಮ ಮತದಾರರು ಮಾಡ್ತಾರೆ ಅಂತೇಳೋ ವಿಶ್ವಾಸ ನಮಗಿದೆ. ಅದು ಖಂಡಿತವಾಗಿ ನಾವು ಬಹಳ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ ಅಂತ ಹೇಳೋ ವಿಶ್ವಾಸ ನನಗೆ ಖಂಡಿತವಾಗಿ. ಸರ್, ಈಗ ನಿಮ್ಮ ಮನಸ್ಸಲ್ಲಿರುವಂತಹ ನೇರವಾಗಿ ನಿಮ್ಮ ಸದಸ್ಯರನ್ನು ಕೇಳುವುದಾದ್ರೆ ಏನು ಕೇಳಲಿಕ್ಕೆ ಇಷ್ಟಪಡ್ತೀರಾ ಅವ್ರ ಜೊತೆ ನಿಮಗೆ ವೇದಿಕೆ? ಖಂಡಿತವಾಗಿ ನನಗೆ ಧನ್ಯವಾದ. ನೀವು ಈ ಪ್ರಶ್ನೆ ಕೇಳಿದ್ದು ನನಗೆ ತುಂಬ ಖುಷಿಯಾಗಿದೆ. ಯಾಕಂತ ಹೇಳಿದರೆ, ನಿಮ್ಮ ಮಾಧ್ಯಮ ಮೂಲಕ ನನಗೆ ಅದನ್ನು ರೈತರಿಗೆ, ನಮ್ಮ ಸದಸ್ಯರಿಗೆ ತಲುಪಿಸುವಂತಹ ಒಂದು ಅವಕಾಶ ಕೊಟ್ಟಿದ್ದೀರಿ. ನಮ್ಮ ರೈತ ಬಂಧುಗಳ ಹತ್ರ ಒಂದೇ ಪ್ರಾರ್ಥನೆ, ಸ್ವಲ್ಪ ನೀವು ಗಮನಿಸಿ, ಎಚ್ಚರದಿಂದ ಗಮನಿಸಿ, ನಮ್ಮ ಸುತ್ತಮುತ್ತಲಿನ ಸಹಕಾರಿ ಸಂಘಗಳಲ್ಲಿ ಏನು ನಡೀತಾ ಇದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ, ಯಾಕೆ ಮಾಡ್ತಾರೆ, ಅದರಿಂದ ಹೇಗೆ ಕೆಲಸ ನಡೀತದೆ, ಅವರ ನಿರ್ದೇಶಕ ಮಂಡಳಿ ಹೇಗಿದೆ, ಇದನ್ನೆಲ್ಲ ಸ್ವಲ್ಪ ನಾವು ಗಮನಿಸಬೇಕು. ಯಾಕಂತ ಹೇಳಿದರೆ, ಈ ವಿಚಾರಗಳೇ ನಮಗೆ ಒಂದು ಸಾಮಾಜಿಕ ವ್ಯವಸ್ಥೆಗಳು ಬದಲಾವಣೆ ತರುವಂಥ ಸಾಧ್ಯತೆ ಇರುವಂಥದ್ದು ನಮ್ಮ ಈ ಯೋಚನೆಗಳು. ನಾವು ಅದನ್ನು ಯೋಚನೆ ಮಾಡೋದು ಯಾವುದೋ ಕಾರಣಕ್ಕೆ ಏನೋ ಒಂದು ಮತ ಹಾಕೋದು, ಯಾವುದೋ ವೈಯಕ್ತಿಕ ಕಾರಣಕ್ಕೆ ಮತ ಹಾಕೋದು, ಈ ಥರದನ್ನು ಮಾಡಿಕೊಂಡು ಹೋಗ್ತಾ ಇದ್ದರೆ ನಮಗೆ ಬೆಳವಣಿಗೆ ಇರುವುದಿಲ್ಲ. ಯಾರಿಗೂ ನಾವು ಮತ ಹಾಕಿದವರಿಗೆ ಸ್ವಲ್ಪ ಬೆಳವಣಿಗೆ ಆಗಲಿಕ್ಕೂ ಸಾಧ್ಯತೆ ಉಂಟು, ಬಟ್ ನಮ್ಮ ಸಂಘದ ಬೆಳವಣಿಗೆ ಅದರಲ್ಲಿ ಆಗೋದಿಲ್ಲ. ವಿಚಾರ ಮಾಡಿ, ಸುತ್ತಲೂ ನೋಡಿ, ಮನಬಿಚ್ಚಿ ಮಾತಾಡಿ, ಸ್ಪಷ್ಟವಾಗಿ ಒಂದು ಯೋಚನೆ ಇರಲಿ, ನಮಗೆ ಏನು ಬೇಕು ಅಂತ ಹೇಳುವಂಥದ್ದು ಗೊತ್ತಿರಲಿ, ನಮ್ಮ ಸೊಸೈಟಿ ಹೀಗಿದ್ದರೆ ಚಂದ ಅಂತ ಹೇಳುವಂಥ ಒಂದು ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಬರಲಿ. ನಮ್ಮ ಸೊಸೈಟಿ ಅಲಂಕಾರನ ಸೊಸೈಟಿ ಆಗಿದ್ದರೆ ಚಂದ ಅಂತೇಳಿ ಬರಲಿ, ನನ್ನ ಸೊಸೈಟಿ ಗುತ್ತಿಗಾರನ ಸೊಸೈಟಿ ಇದ್ದಾಗಿದ್ದರೆ ಚಂದ ಅಂತ ಬರಲಿ. ಖಂಡಿತವಾಗಿ ನನ್ನ ಸೊಸೈಟಿ ಹೀಗೆ ಇದ್ದರೆ ಸಾಕು ಅಂತೇಳಿ ಹೇಳುವಂಥ ಯೋಚನೆ ಖಂಡಿತ ಇಟ್ಟುಕೊಳ್ಬೇಡಿ. ಬದಲಾವಣೆ ಬೇಕು, ಬೆಳವಣಿಗೆ ಬೇಕು. ನಮಗೆ ನಾವೆಲ್ಲ ಎಷ್ಟೋ ಹಿರಿಯರು 110 ವರ್ಷದಿಂದ ಹಿಂದೆ ಬೆಳೆಸಿದಂಥ ಸಂಸ್ಥೆ, ಅದನ್ನು ಹಾಳಾಗಲಿಕ್ಕೆ ಬಿಡಬೇಡಿ, ಬೆಳೀಲಿಕ್ಕೆ ಬಿಡಬೇಕು, ಬೆಳೆಸಬೇಕು. ಅದನ್ನು ಬೆಳೆಸುವಂಥ ಅವಕಾಶ ಇರುವಂಥ ಒಂದು ತಂಡಕ್ಕೆ, ಯೋಚನೆ ಇರುವಂಥ ತಂಡಕ್ಕೆ, ಆ ಕಲ್ಪನೆ ಇರುವಂಥ ತಂಡಕ್ಕೆ ನಿಮ್ಮ ಮತ ಕೊಡಿ. ಬಾಕಿ ಎಲ್ಲ ವಿಚಾರಗಳನ್ನು ಬದಿಗಿಡಿ.
ಸಂಘದ ದೃಷ್ಟಿ, ಸಂಘದ ಬೆಳವಣಿಗೆ ಇದನ್ನಷ್ಟೇ ಯೋಚನೆ ಮಾಡಿಕೊಳ್ಳಿ. ನಾವು ಒಂದಾಗಿ, ನಮ್ಮ ರೈತ ಸದಸ್ಯರೆಲ್ಲ ಒಂದಾಗಿ ಒಂದು ಸಂಘಟನಾತ್ಮಕವಾಗಿ ನಾವು ಬೆಳೆದು ಒಟ್ಟು ಕೃಷಿಯಲ್ಲಿ ಅಭಿವೃದ್ಧಿ ಗಳಿಸುವಂಥದ್ದು, ಒಟ್ಟು ನಮ್ಮ ವಿಚಾರಗಳಲ್ಲಿ ಅಭಿವೃದ್ಧಿ, ನಮ್ಮ ಯೋಚನೆಗಳಲ್ಲಿ ಅಭಿವೃದ್ಧಿ ಬೆಳೆಸುವಂಥದ್ದು, ನಮ್ಮ ನಾಲೆಜ್, ನಾನು ಆಗ ಹೇಳಿದಾಗ ಮಾಹಿತಿ ಸಿಗಬೇಕು, ಈ ಥರದನ್ನೆಲ್ಲ ಕಲ್ಪನೆಯಲ್ಲಿ ಇಟ್ಟುಕೊಂಡು ನಮಗೆ ಆಶೀರ್ವಾದ ಮಾಡಿ ಆ ಥರದ್ದೊಂದು ಒಳ್ಳೆಯ ಕೆಲಸ ನಾನು ನಿಮಗೆ ಮಾಡಿ ತೋರಿಸ್ತೇವೆ ಅಂತ ಹೇಳುವಂಥ ಒಂದು ವಿಶ್ವಾಸ ನಮಗಿದೆ. ನಮ್ಮ ಎಲ್ಲ 12 ಜನ ಕೂಡ ಆ ನಿಷ್ಕಲ್ಮಶವಾದಂಥ ವ್ಯಕ್ತಿತ್ವದವರು, ಯಾವುದೇ ಕಳಂಕ ನಮಗೆ ತೋರಿಸುವಂಥ ಈ ಥರದ್ದು ಹೀಗಿದೆ ಇವರು ಅಂತ ಹೇಳುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮ 12 ಜನರ ತಂಡದಲ್ಲಿ ಇಲ್ಲ. ಇದು ನಾನು ಎದೆ ತಟ್ಟಿ ಹೇಳಲಿಕ್ಕೆ ಸಾಧ್ಯ ಉಂಟು. ಅಂಥ ಒಂದು ತಂಡವನ್ನು ನಾವು ಮಾಡಿಕೊಂಡಿದ್ದೇವೆ. ನಮ್ಮ ಮೇಲೆ ವಿಶ್ವಾಸ ಇಡಿ, ನಾವು ಆ ಕೆಲಸವನ್ನು ಮಾಡಿ ತೋರಿಸ್ತೇವೆ. ಹಾಗೆ ಪದ್ಮನಾಭ ಶೆಟ್ಟರ್, ನೀವು ಜನರ ಹತ್ರ ಏನು ಕೇಳ್ಕೊಳ್ತೀರಿ? ನಾವು ನಮ್ಮ ಯೋಚನೆ ಮತ್ತು ಯೋಜನೆ, ರೈತರು ನಮ್ಮ ಬೆನ್ನೆಲುಬು. ನಾವು ಸಹಕಾರಿ ಮಿತ್ರರಲ್ಲಿ ನನ್ನದೊಂದು ವಿನಂತಿ ಏನಂತ ಹೇಳಿದರೆ, ನಾವು 12 ಜನ ಒಂದು ದಿಟ್ಟ ನಿರ್ಧಾರವನ್ನು ಇಟ್ಟು ನಾವು ಹೊರಟಿದ್ದೇವೆ. ನಮ್ಮ ಬೆಲ್ಲಾರಿಯ ಸಹಕಾರಿ ಕ್ಷೇತ್ರವು ಇನ್ನಷ್ಟು ಉತ್ತುಂಗಕ್ಕೆ ಇರಬೇಕು, ಅದರ ಆದಾಯವನ್ನು ದ್ವಿಗುಣಗೊಳಿಸಬೇಕು. ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡು ನಾವು 12 ಮಂದಿ ಒಂದೇ ಹೆಜ್ಜೆಯಲ್ಲಿ ಮುನ್ನಡೆಯನ್ನು ಇಟ್ಟಿದ್ದೇವೆ. ನಮ್ಮ ಬೆಲ್ಲಾರಿಯ ಸಹಕಾರಿ ಕ್ಷೇತ್ರದ ಎಲ್ಲ ಮತದಾರರು ನಮ್ಮನ್ನು ಬೆಂಬಲಿಸಿ 12 ಜನರನ್ನು ಗೆಲ್ಲಿಸಿ ನಮ್ಮನ್ನು ಸಹಕಾರಿ ಕ್ಷೇತ್ರಕ್ಕೆ ಆಯ್ಕೆ ಮಾಡಬೇಕಂತೇಳಿ ಎಲ್ಲ ನಮ್ಮ ಸಹಕಾರಿ ಕ್ಷೇತ್ರದ ಮತದಾರ ಬಾಂಧವರಲ್ಲಿ ಮೊದಲನೇದಾಗಿ ವಿನಂತಿಯನ್ನು ಮಾಡುತ್ತಾ ಎಲ್ಲರಿಗೂ ವಂದಿಸುತ್ತೇನೆ. ಒಟ್ಟಾರೆಯಾಗಿ ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಬಳ್ಳಾರಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕು. ಯಾಕಂತಂದರೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿರೋ ಉದ್ದೇಶ ಏನು ಅಂತ ಹೇಳಿದರೆ, ರೈತರಿಗೆ ಸಹಾಯ ಆಗಬೇಕು. ಎಲ್ಲೆಲ್ಲಿ ಸಹಕಾರಿ ಸಂಘಗಳು ಡೆವಲಪ್ಮೆಂಟ್ ಆಗಿದಾವೋ ಅವುಗಳನ್ನು ತೋರಿಸಿದ್ವಿ. ಹಾಗೆ ಡೆವಲಪ್ಮೆಂಟ್ ಆಗಿರುವ ಭಾಗವನ್ನು ಕೂಡ ನಾವು ತೋರಿಸುವಂಥ ಕೆಲಸವನ್ನು ಮಾಡಿದ್ವಿ. ಹಾಗಾಗಲೇ ಇನ್ನೊಂದು ಹೊಸ ಆಡಳಿತ ಬರುವ ಸಾಧ್ಯತೆಗಳು ಕೂಡ ಇದ್ದಾವೆ ಕೆಲವು ಕಡೆ. ಈಗಾಗಲೇ ಆರ್.ಕೆ. ಭಟ್ರು ಹೇಳಿದಾಗೆ ಹೊಸ ಜನರು ಬದಲಾಗಬೇಕು, ರೈತರು ಬದಲಾಗಬೇಕು, ಸದಸ್ಯರು ಬದಲಾಗಬೇಕು, ಹೊಸ ಯೋಚನೆಗಳನ್ನು ಇಟ್ಟುಕೊಳ್ಳಿ, ಬೆಳವಣಿಗೆಯನ್ನು ಇಟ್ಟುಕೊಳ್ಳಿ. ಸಹಕಾರಿ ಸಂಘ ನಮ್ಮ ಅಭಿವೃದ್ಧಿಗೆ ಇರಬೇಕು ಹೊರತು ನಾಳೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಅದು ಬೆಳವಣಿಗೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆರ್.ಕೆ. ಭಟ್ರು ಇವತ್ತೊಂದಷ್ಟು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್, ನಿಮಗೆ ಕೂಡ. ಹಾಗೆಯೇ ನೀವು ಪದ್ಮನಾಭ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದಗಳು. ಧನ್ಯವಾದ. ನಿರಂತರ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ನ್ಯೂಸ್ ನಾಟ್ ಔಟ್.